ಎಲ್ಲರೂ ಹೇಳಿ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಕ್ಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯಮೀಶ್ವರಂ. ಶ್ರೀ ಪ್ರಭುಪಾದರು ಮೆಡ್ರಾಸ್ಗೆ ಹೋಗಿದ್ದಾರೆ. ಆ ಸಮಯದಲ್ಲಿ ಚೆನ್ನೈ, ಇವಾಗ ಚೆನ್ನೈ ಅಂತ ಕರೀತಾರೆ, ಮೆಡ್ರಾಸ್, ಫೆಬ್ರವರಿ 11, 1972. ಸೊ ಅಲ್ಲಿ ಶ್ರೀಮಾನ್ ಬಾಲು ಅನ್ನುವಂಥವರು ದೊಡ್ಡ ವ್ಯಾಪಾರಸ್ಥರು ಪ್ರವಚನಕ್ಕೋಸ್ಕರ ಕರೆದಿದ್ದಾರೆ. ದೊಡ್ಡ ಕಾರ್ಯಕ್ರಮ ನಡೆಸಿದ್ದಾರೆ. 3 ದಿವಸದ ಪಂಡಾಲ್ ಪ್ರೋಗ್ರಾಮ್. ಸುಮಾರು 5,000 ಜನ ಬಂದು ಸೇರ್ತಾರೆ ತಮಿಳುನಾಡಲ್ಲಿ, ಚೆನ್ನೈ. ಎಲ್ಲ ಪತ್ರಿಕೆಗಳಲ್ಲೂ ಕೂಡ, ಮುಖ್ಯವಾಗಿ ಹಿಂದೂ ಅನ್ನುವಂತಹ ಪತ್ರಿಕೆ, ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ಅವರು ಸಂಗ್ರಹಣೆ ಮಾಡಿದ್ದಾರೆ, ಮುದ್ರಣಿಕೆ ಮಾಡಿದ್ದಾರೆ. ಅದಾದ ನಂತರ ಅಲ್ಲಿನ ಮೆಡ್ರಾಸ್ ಚೀಫ್ ಜಸ್ಟಿಸ್ ವೀರಸ್ವಾಮಿ ಅನ್ನುವಂಥವರು, ಅವರು ಕೂಡ ಪ್ರವಚನಕ್ಕೋಸ್ಕರ ಕರೆದಿದ್ದಾರೆ. ಮುಖ್ಯವಾಗಿ ಅಲ್ಲಿನ ದೊಡ್ಡ ದೊಡ್ಡ ಲಾಯರ್ಗಳು, ಜಡ್ಜ್ಗಳು, ಸಿಟಿಯ VIP ಗಳು ಅವ್ರನ್ನ ಕರೆಸಿದ್ದಾರೆ ಪ್ರವಚನಕ್ಕೋಸ್ಕರ. ಹಾಗೂ ತಮ್ಮ ಮನೆಯಲ್ಲಿಯೇ ನಿವಾಸ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪ್ರಭುಪಾದರು ಪ್ರವಚನ ಕೊಡ್ತಾ ಅಲ್ಲಿ ಮುಖ್ಯವಾಗಿ ಕೂರ್ಮ ಬ್ರಾಹ್ಮಣ ಬಗ್ಗೆ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಎಲ್ಲ ದೇಶ ಸಂಚಾರ ಮಾಡ್ತಾ ದಕ್ಷಿಣ ಭಾರತಕ್ಕೆ ಬಂದಾಗ ಕೂರ್ಮ ಬ್ರಾಹ್ಮಣ ಭೇಟಿ ಆಗ್ತಾರೆ. ಆ ಬ್ರಾಹ್ಮಣ ಅವನು ಭಗವದ್ಗೀತೆ ನೋಡ್ಕೊಂಡು ಅಳ್ತಾ ಇರ್ತಾನೆ. ಬೇರೆ ಜನ, ಸುತ್ತಮುತ್ತ ಇರೋ ಜನ ನಗ್ತಾ ಇರ್ತಾರೆ ಅವ್ನು ನೋಡ್ಬಿಟ್ಟು. ಯಾಕಂತ ಹೇಳಿದ್ರೆ ಅವನಿಗೆ ಓದ್ಲಿಕ್ಕೆ ಬರಲ್ಲ, ಹಾಗೂ ಭಗವದ್ಗೀತೆಯನ್ನು ಉಲ್ಟಾ ಹಿಡ್ಕೊಂಡಿದ್ದ. ಅರೆ ಅವನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಚೈತನ್ಯ ಮಹಾಪ್ರಭು ಹೋಗಿ ಕೇಳ್ತಾರೆ, ಯಾಕೆ, ಏನು ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಓದ್ಲಿಕ್ಕೆ ಬರೋದಿಲ್ಲ, ಅರೆ ನನ್ನ ಗುರುಗಳು ಹೇಳಿದ್ದಾರೆ ನಾನು ಭಗವದ್ಗೀತೆ ಪ್ರತಿನಿತ್ಯ ಓದಬೇಕು ಅಂತ. ನಾನು ಗುರುವಿನ ಆದೇಶ ಪಾಲನೆ ಮಾಡಬೇಕು ಅಂಥೇಳಿ ನಾನು ಪುಸ್ತಕನ ಮುಂದೆ ಇಟ್ಕೊಂಡು ಪ್ರತಿ ದಿವಸ ಸ್ವಲ್ಪ ಸಮಯ ಕಳೀತೀನಿ ನಾನು ಅಂತ. ಮತ್ತು ಕಣ್ಣಲ್ಲಿ ಯಾಕೆ ನೀರು ಬರ್ತಾ ಇದೆ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ನಾನು ಇಷ್ಟೇ ಚಿಂತನೆ ಮಾಡ್ತೀನಿ, ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನ ಸಾರಥಿಯಾದ, ಸಕಲ ಜಗತ್ತಿನ ಒಡೆಯ, ಎಲ್ಲವನ್ನು ಸೃಷ್ಟಿ ಮಾಡಿದಂಥವನು, ಎಲ್ಲ ಶಕ್ತಿಗಳು ಅವನಲ್ಲಿ ಇರುವಂತಹ ವ್ಯಕ್ತಿ ತನ್ನ ಭಕ್ತನಿಗೋಸ್ಕರ ಅವನ ರಥ ಓಡಿಸುವಂಥ ವ್ಯಕ್ತಿ ಆದ್ನಲ್ಲ. ಸ್ವಲ್ಪವೂ ಕೂಡ ಅಹಂಕಾರ ಇಲ್ಲ, ಸಂಪೂರ್ಣ ವೈರಾಗ್ಯ, ಭಕ್ತ ಮೇಲೆ ಪ್ರೀತಿಗೋಸ್ಕರ ಯುದ್ಧ ಭೂಮಿಯಲ್ಲಿ ರಥನ ಓಡಿಸ್ತಾನ. ಇದನ್ನು ಚಿಂತನೆ ಮಾಡ್ತಾ ಎಷ್ಟು ಕೃಪಾಮಯಿ ಅಂತ ಹೇಳ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳ್ತಾರೆ. ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನೇ ನಿಜವಾದಂಥ ಭಕ್ತ. ಈ ಜನ ಭಗವದ್ಗೀತೆ ಓದಿದರೂ ಕೂಡ ಸಾರಾಂಶ ಗೊತ್ತಿಲ್ಲ, ಆದರೆ ನಿನಗೆ ಸಾರಾಂಶ ತಿಳಿದಿದೆ, ಅದರಿಂದ ನೀನೇ ದೊಡ್ಡ ಭಕ್ತ ಅಂತ ಹೇಳಿ ಚೈತನ್ಯ ಮಹಾಪ್ರಭು ಗುಣಗಾನ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ಗುರುಗಳ ಮೇಲೆ ಶ್ರದ್ಧೆ ಇರಬೇಕು, ಗುರುಗಳ ಮಾತಿನ ಮೇಲೆ ಶ್ರದ್ಧೆ ಇರಬೇಕು. ಗುರುಗಳು ಹೇಳಿದ್ದನ್ನು ಮಾಡಬೇಕು, ಏನೇ ಇರಲಿ ಮಾಡಬೇಕು. ಆ ಬ್ರಾಹ್ಮಣನಿಗೆ ಓದಕ್ಕೆ ಗೊತ್ತಿಲ್ಲದೆ ಇದ್ದರೂ ಕೂಡ ಗುರುಗಳು ಹೇಳಿದ್ರಲ್ಲ, ಕೂತ್ಕೊಂಡು ಭಗವದ್ಗೀತೆ ಮುಂದೆ ಕೂತ್ಕೋತಾ ಇದ್ದ. ಸೊ ಈ ಶ್ರದ್ಧೆ ಇದ್ದರೆ ಭಗವಂತ ಪರಮಾತ್ಮನಾಗಿ ಎಲ್ಲ ಹೃದಯದಲ್ಲಿದ್ದಾನೆ, ಚಿತ್ ಗುರು. ಆ ವ್ಯಕ್ತಿಗೆ ಗೀತೆಯ ಸಾರಾಂಶವನ್ನು ಭಗವಂತ ವ್ಯಕ್ತಪಡಿಸ್ತಾನೆ. ಹಾಗೂ ಮುಂದೆ ಹೇಳ್ತಾರೆ, ರೂಪ ಗೋಸ್ವಾಮಿಯರ ಬಗ್ಗೆ ಹೇಳ್ತಾರೆ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ 500 ವರ್ಷಗಳ ಹಿಂದೆ ದೊಡ್ಡ ವ್ಯಾಪಾರಸ್ಥರು.
ಹಾಗೂ ಜೊತೆಯಲ್ಲಿ ಸರ್ಕಾರಿ ಉದ್ಯೋಗಿಗಳು, ಆಗಿನ ಮುಸ್ಲಿಂ ರಾಜನ ಮಂತ್ರಿಗಳಾಗಿದ್ದರು. ಎಷ್ಟೋ ಚಿನ್ನದ ನಾಣ್ಯಗಳು ಅವರ ಆದಾಯವಾಗಿತ್ತು. ಆದರೂ ಕೂಡ ಒಂದು ದಿವಸ ಎಲ್ಲವನ್ನು ತ್ಯಾಗ ಮಾಡಿ, ಮನೆ, ಮಠ, ಹೆಂಡತಿ ಎಲ್ಲವನ್ನು ತ್ಯಾಗ ಮಾಡಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಂದೋಲನದಲ್ಲಿ ತೊಡಗ್ತಾರೆ. ಇಂತಹ ವೈರಾಗ್ಯ. ಸೊ ಈ ರೀತಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಎಷ್ಟು ಮಟ್ಟಿಗೆ ಅವರು ವೈರಾಗ್ಯ ಬೆಳೆಸ್ಕೊಂಡಿದ್ರು, ತುಂಬ ಮುಖ್ಯಕರವಾದಂಥದ್ದು. ಅನೇಕರು ಸಂಸಾರದಲ್ಲೇ ಇದ್ದು ನಾನು ಹೀಗೆ ಭಕ್ತಿ ಮಾಡಬೇಕು ಅಂತ ಇಚ್ಛೆ ಪಡ್ತಾರೆ, ಸಂಸಾರ ಬೆಳಿಬೇಕು, ಜೊತೆಲಿ ಸ್ವಲ್ಪ ಸ್ವಲ್ಪ ಭಕ್ತಿನೂ ಕೂಡ ಮಾಡಬೇಕು ಅಂತ. ಆದರೆ ಇಲ್ಲಿ ವ್ಯಕ್ತಿಗಳು ಎಲ್ಲವನ್ನು ತ್ಯಾಗ ಮಾಡಿ ಸಂಪೂರ್ಣವಾಗಿ ಅವರು ಗೋಸ್ವಾಮಿಗಳಾಗಿದ್ದಾರೆ. ಅನಂತರ ಕೆಲವು ಜನ ಎಲ್ಲ ನಿರಾಕಾರ, ಭಗವಂತನಿಗೆ ರೂಪ ಇಲ್ಲ. ಚೆನ್ನೈಯಲ್ಲಿ ಜಾಸ್ತಿ ಜನ ನಿರಾಕಾರವಾದಿಗಳು ಆ ಸಮಯದಲ್ಲಿ. ಅದರಿಂದ ಪ್ರಭುಪಾದ ಎಲ್ರಿಗೆ ಹೇಳ್ತಾಯಿದ್ರು, ದಯವಿಟ್ಟು ಹೇಳಿ ಭಗವಂತ ಪರಮ ಪುರುಷೋತ್ತಮ ಭಗವಂತ ಕೃಷ್ಣ ಅಂತ. ಸೊ ಇಲ್ಲಿ ಭಗವಂತ ನಿರಾಕಾರ ಜ್ಯೋತಿ ಎಲ್ಲ ಬದಲಾಗಿ ಅವನೊಬ್ಬ ಪುರುಷ ವ್ಯಕ್ತಿ. ಇಂತಹ ವ್ಯಕ್ತಿ ಎಲ್ಲರಿಗಿಂತ ಶ್ರೇಷ್ಠವಾದ ವ್ಯಕ್ತಿ ಕೃಷ್ಣ. ಇದು ನಾವು ತಿಳ್ಕೊಬೇಕಾಗಿದೆ. ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಕೇವಲ ಪೂಜೆ ಪುನಸ್ಕಾರಗಳ ಮಂತ್ರಗಳ ಜಪಿಸಿ ನಾನು ಭಗವಂತ ಒಂದೇ, ಭಗವಂತನ ರೂಪ ಇಲ್ಲ ಅಂತ ಹೇಳಿದರೆ ಮಾಡಿದ ತಪಸ್ಸೆ ಎಲ್ಲವೂ ಕೂಡ ವ್ಯರ್ಥ. ಭಗವಂತ ಒಬ್ಬ ವ್ಯಕ್ತಿ, ನಾವೆಲ್ಲರೂ ಕೂಡ ಅವನ ಅಂಶಗಳು. ಹೇಗೆ ನಮ್ಮ ತಂದೆಗೆ ರೂಪ ಇದೆ, ನಮ್ಮ ತಾತನಿಗೆ ರೂಪ ಇದೆ, ಮುತ್ತಾತನಿಗೆ ರೂಪ ಇದೆ, ಹಾಗೆ ಭಗವಂತನಿಗೆ ಕೂಡ ರೂಪ ಇದೆ. ಭಗವಂತನಿಗೆ ರೂಪ ಇರೋ ಕಾರಣ ನಮಗೆ ರೂಪ ಕೊಡ್ತಾನೆ. ಭಗವಂತನಿಗೆ ರೂಪ ಇಲ್ಲ ಅಂದರೆ ನಮಗೆ ರೂಪ ಕೊಡಲಿಕ್ಕೆ ಹೇಗೆ ಸಾಧ್ಯ? ಸೊ ಅನ್ನೋದು ಪ್ರಭುಪಾದರು ಹೇಳಿದ್ರು. ಅನಂತರ ಮೆಡ್ರಾಸ್ ಹೋಟೆಲಲ್ಲಿ ಪ್ರೆಸ್ ಮೀಟ್ ಇತ್ತು. ಅಲ್ಲೂ ಕೂಡ ಪ್ರಭುಪಾದರು ಅಲ್ಲೆಲ್ಲ ಪತ್ರಕರ್ತರು ಸೇರಿದ್ರು ಇಂಟರ್ವ್ಯೂ ಮಾಡಲಿಕ್ಕೆ. ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆಲ್ಲ ಪ್ರಭುಪಾದರು ಉತ್ತರ ಕೊಡ್ತಾಯಿದ್ರು. ಭಕ್ತಾದಿಗಳು ಗಮನಿಸಿದ್ರು, ಪ್ರಭುಪಾದ್ ಕೇವಲ ಉತ್ತರ ಒಂದೇ ಕೊಡ್ತಾ ಇರಲಿಲ್ಲ, ಬದಲಾಗಿ ಪ್ರಭುಪಾದರು ಈ ಚಿಂತನೆ ಮಾಡ್ತಾಯಿದ್ರು, ಈ ಪತ್ರಕರ್ತರನ್ನು ಕೂಡ ಭಕ್ತರನ್ನು ನಮ್ಗೆ ಮಾಡಬೇಕು. ಅದರಿಂದ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ತುಂಬ ಸೂಕ್ಷ್ಮತೆಯಿಂದ, ತುಂಬ ಸಮಾಧಾನದಿಂದ ಉತ್ತರವನ್ನು ಕೊಡ್ತಾ ನೀವು ಕೂಡ ಭಕ್ತಿಯನ್ನು ಮಾಡಬೇಕು ಅಂತ ಪತ್ರಕರ್ತರಿಗೆ ಹೇಳ್ತಾಯಿದ್ರು. ಇದು ಪ್ರಭುಪಾದರ ಗುಣ. ಯಾರೇ ಇರಲಿ, ಶ್ರೀಮಂತ, ಬಡವ, ಪತ್ರಕರ್ತ, ಉದ್ಯಮಿ, ಯಾರೇ ಇರಲಿ ಕೂಡ ಭಕ್ತಿ ಅನ್ನೋದು ಮಾಡದೇ ಇದ್ದರೆ ಮನುಷ್ಯ ಜೀವನ ಹೊಂದಿರುವಂಥದ್ದು ವ್ಯರ್ಥವಾಗುತ್ತೆ. ಅದರಿಂದ ಭಕ್ತಿ ಮಾಡ್ಬೋದು, ಎಲ್ಲರೂ ಮಾಡಬೇಕು ಅನ್ನೋದು ಪ್ರಭುಪಾದರ ಚಿಂತನೆಯಾಗಿದ್ದು. ಅನಂತರ ಪ್ರಭುಪಾದರು ಬೆಳಗ್ಗೆ ಸಂಜೆ ಈ ಥರ ಪ್ರವಚನ ಕೊಡುವಂಥದ್ದು, ಬೇರೆ ಬೇರೆ ಜನ ಭೇಟಿಯಾಗುವಂಥದ್ದು, ರಾತ್ರಿ ಕೂತ್ಕೊಂಡು ಪುಸ್ತಕಗಳ ಅನುವಾದ ಮಾಡುವಂಥದ್ದು, ಹೀಗೆ ಸತತವಾಗಿ ಅವರು ಭಗವಂತನ ಸೇವೆ ಮಾಡಲಿಕ್ಕೆ, ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅನೇಕ ಅವರ ಶಿಷ್ಯಂದರು 20 ವಯಸ್ಸು 30 ವಯಸ್ಸು ಆಗಿದ್ದರೂ ಕೂಡ ಅವರಷ್ಟು ಚುರುಕಾಗಿರ್ತಾ ಇರಲಿಲ್ಲ. ಪ್ರಭುಪಾದರು 75 ವಯಸ್ಸಾದರೂ ಕೂಡ ಅಷ್ಟು ಚುರುಕು, ಅಷ್ಟು ಅವರು ಶ್ರಮ ಪಡ್ತಾಯಿದ್ರು, ಅಷ್ಟು ಶಕ್ತಿ ಇರ್ತಾಯಿತ್ತು. ಸೊ ಯಾತಕ್ಕೋಸ್ಕರ? ಯಾಕೆಂದರೆ ಅವ್ರಿಗೆ ಅವರ ಗುರುಗಳ ಮಾತಿನ ಮೇಲೆ ಆಸಕ್ತಿ ಇರೋ ಕಾರಣ. ಅವರ ಗುರುಗಳು ಹೇಳಿದರು ಭಕ್ತಿ ಪ್ರಚಾರ ಆಗಬೇಕು, ವಿಶ್ವಾದ್ಯಂತ ಕೃಷ್ಣ ಭಕ್ತಿ ಹರಡಬೇಕು, ಅದರಿಂದ ಜೀವನ ಇರೋ ತನಕ ಸಂಪೂರ್ಣ ಶಕ್ತಿ ಹಾಕಿ ನಾನು ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋದರ ಮನೋಚಿಂತನೆ ಇರೋ ಕಾರಣ ಅವರೆಷ್ಟೋ ಚಟುವಟಿಕೆಗಳು ಪ್ರತಿನಿತ್ಯ ಮಾಡ್ತಾಯಿದ್ರು. ಅಲ್ಪವಾದ ನಿದ್ರೆ, 2 ತಾಸು, ಒಂದ್ಸಲ 3 ತಾಸು ಅಷ್ಟೇ ನಿದ್ರೆ. ಕೆಲ ಸಮಯಲ್ಲೂ ಕೂಡ ಅನುವಾದ ಮಾಡೋದು, ಭೇಟಿಯಾಗೋದು, ಶಿಷ್ಯರಿಗೆ ತರಬೇತಿ ಕೊಡುವಂಥದ್ದು. ಸೊ ಹೀಗೆ ಪ್ರಯತ್ನವನ್ನು ಮಾಡ್ತಾಯಿದ್ರು. ಅಲ್ಲಿದ್ದಂತಹ ಮನೆ ಶ್ರೀಮಾನ್ ಬಾಲು. ಸೊ ಅವ್ರ ಮನೆಯಲ್ಲಿ ಅವ್ರು ಸ್ವತಃ ಒಂದು ದೊಡ್ಡ ರಾಧಾಕೃಷ್ಣ ವಿಗ್ರಹಗಳನ್ನ ಇಟ್ಕೊಂಡಿದ್ರು. ದೊಡ್ಡ ರಾಧಾಕೃಷ್ಣ ವಿಗ್ರಹಗಳಿದ್ದರೂ ಕೂಡ ಅವರು ಅಂತಹ ಮಟ್ಟಿಗೆ ಭಕ್ತಿ ಒಂದು ಗುರುಗಳ ಮುಖಾಂತರ ಮಾಡ್ತಾರಿಲ್ಲ. ಸೊ ಅವರವರೇ ತಮ್ಮ ಪಾಡಿಗೆ ನಾನು ಕೃಷ್ಣ ಭಕ್ತ, ನನಗೆ ಕೃಷ್ಣ ಅಂದರೆ ಇಷ್ಟ ಅಂಥೇಳಿ ಮನೆಯಲ್ಲಿ ರಾಧಾಕೃಷ್ಣದ ವಿಗ್ರಹಗಳು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು. ಸೊ ಪ್ರಭುಪಾದಿಗೆ ಹೇಳ್ತಾಯಿದ್ರು, ನನಗೆ ರಾಧಾಕೃಷ್ಣ ಮಕ್ಕಳಿದ್ದ ಹಾಗೆ, ಸೊ ಅದರಿಂದ ಮಕ್ಕಳಾಗಿ ನಾನು ಅವ್ರು ಪ್ರೀತಿಸ್ತೀನಿ, ಅದರಿಂದ ನಾನು ಕೃಷ್ಣನಿಗೆ ನಮಸ್ಕಾರ ಮಾಡೋದಿಲ್ಲ ಅಂತ. ಯಾಕಂತೇಳಿದ್ರೆ ನಾನು ಅವ್ರ ಮಗ ಅಂತ ಸ್ವೀಕಾರ ಮಾಡಿದ್ರೆ ನಾನು ತಂದೆ ಆಗ್ತೀನಿ, ತಂದೆ ಮಕ್ಕಳಿಗೆ ನಮಸ್ಕಾರ ಮಾಡ್ತಾರಾ? ಇಲ್ಲ, ಅದಕ್ಕೋಸ್ಕರ ನಾನು ನಮಸ್ಕಾರ ಮಾಡೋದಿಲ್ಲ ಅಂತ. ಇದು ಅವರೆಲ್ಲ ಸ್ವಯಂ ಚಿಂತನೆಗಳು. ಸ್ವಲ್ಪ ಗೊತ್ತಾಯಿತು ಇದೆಲ್ಲ ಸ್ವಲ್ಪ ಮಾಯವಾದಿ ಚಿಂತನೆಗಳು. ಮತ್ತು ಆ ವ್ಯಕ್ತಿ ಹೇಳ್ತಾನೆ, ನಾವು ಇಷ್ಟು ಭಕ್ತಿ ಮಾಡ್ತಾ ಇದ್ದೀವಿ, ಅದಕ್ಕೆ ನಮಗೆ ರಾಸಲೀಲೆ ಬಗ್ಗೆ ನಮಗೆ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳಿ ಅವರು ಬಾಲು ಅವರು ಕೇಳ್ತಾರೆ ಪ್ರಭುಪಾದ್ಗೆ.
ಪ್ರಭುಪಾದ ಹೇಳ್ತಾರೆ, ರಾಸಲೀಲೆ ಅನ್ನುವಂಥದ್ದು ಮುಕ್ತಾತ್ಮರು ಚರ್ಚೆ ಮಾಡುವಂಥ ವಿಷಯ. ಎಲ್ಲ ಭೌತಿಕ ವಿಷಯಗಳಿಂದ ಮುಕ್ತರಾಗಿ ಸದಾ ಭಕ್ತಿಯಲ್ಲಿ ತೊಡಗಿರುವಂಥವರು, ಅಂತಹ ಶುದ್ಧವಾದ ಭಕ್ತರು ಚರ್ಚೆ ಮಾಡುವಂಥ ವಿಷಯ ರಾಸಲೀಲೆ. ಅದರಿಂದ ನಿಮಗೆ ಅಷ್ಟು ಯೋಗ್ಯತೆ ಇಲ್ಲ ಅಂತ. ಆದರೂ ಕೂಡ ಅವರು ಒತ್ತಾಯಿಸ್ತಾರೆ, ಇಲ್ಲ ನಾವು ಪ್ರತಿನಿತ್ಯ ಸೇವೆ ಮಾಡ್ತೀವಿ, ಜಪಿಸ್ತೀವಿ, ನಾವು ಯಾವಾಗಲೂ ಕೃಷ್ಣನ ಮೇಲೆ ನಂಬಿಕೆ ಜಾಸ್ತಿ, ದಯವಿಟ್ಟು ರಾಸಲೀಲೆ ಬಗ್ಗೆ ಹೇಳಿ ಅಂತ. ಪ್ರಭುಪಾದ ಹೇಳ್ತಾ ಇದ್ದರೆ, ಬಹುಶಃ ನಿಮಗೆ ಯೋಗ್ಯತೆ ಇರ್ಬೋದು, ನನಗೆ ಯೋಗ್ಯತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ದಯವಿಟ್ಟು ನೀವು ಬೇರೆ ಯಾರ ಹತ್ರದ್ದು ಹೋಗಿ ಕೇಳ್ಕೊಳ್ಳಿ ಅಂತ. ಅಂದರೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇರುವಂಥದ್ದು, ರಾಸಲೀಲೆ ಅನ್ನುವಂಥದ್ದು ಜನರು ತಪ್ಪು ತಿಳ್ಕೊತಾರೆ, ಯಾವುದೋ ಹುಡುಗ ಹುಡುಗಿ ಆಟ ಆಡುವಂಥ ರೀತಿಯಲ್ಲಿ ತಿಳ್ಕೊತಾರೆ, ಕಾಮಭರಿತಾದ ವಿಷಯಗಳನ್ನು ಅವರು ಗ್ರಹಿಸ್ತಾರೆ. ಆದರೆ ಮಾಧುರ್ಯ ಭಾವ ಅನ್ನುವಂಥದ್ದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಬಂಧ ಭಗವಂತನ ಜೊತೆ ಒಬ್ಬ ಭಕ್ತನದು. ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಮೊದಲು ನಾವು ದಾಸರಾಗಬೇಕು. ಭಗವಂತನ ಸೇವಕನಾಗದೆ ನಾವು ಮಾಧುರ್ಯ ಭಾವದ ವಿಷಯಗಳು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತ ಒಡೆಯ, ನಾನು ಸೇವಕ, ಆದ್ದರಿಂದ ಭಗವಂತ ಒಡೆಯನ ತೃಪ್ತಿ ಹೇಗಿರಬೇಕು ನೋಡ್ಕೋಬೇಕಾದ್ರೆ ಸೇವಕನ ಕರ್ತವ್ಯ ಅಂತ ಭಾವನೆ ಸತತವಾಗಿ ಮಾಡಿದಾಗ ಕ್ರಮೇಣವಾಗಿ ಗುರುಗಳಿಗೆ ಗೊತ್ತಾಯಿತು ಈ ವ್ಯಕ್ತಿ ಶುದ್ಧವಾಗಿದ್ದಾನೆ ಅಂತ ಹೇಳಿದಾಗ ಗುರುಗಳು ಆ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಮುಂದಾಗ್ತಾರೆ. ಅಲ್ಲಿ ತನಕ ಶಿಷ್ಯನ ಕರ್ತವ್ಯ ಏನಿರಬೇಕು, ಸೇವೆ ಭಾವನೆ ಇರಬೇಕು, ಕಷ್ಟಪಟ್ಟು ಶ್ರಮ ಪಡಬೇಕು, ಗುರುಗಳ ಆದೇಶವನ್ನು ಪಾಲನೆ ಮಾಡಬೇಕು. ಮುಖ್ಯವಾಗಿ ಏನು ಹೇಳಿರುವಂಥದ್ದು 4 ನಿಯಮಗಳ ಪಾಲನೆ. ಅನೈತಿಕ ಸಂಬಂಧ ಇಲ್ಲ, ಜೂಜಾಟ ಇಲ್ಲ, ಮಾಂಸಭಕ್ಷಣೆ ಇಲ್ಲ, ಮದ್ಯಪಾನ ಇಲ್ಲ, ಹಾಗೂ ಪ್ರತಿನಿತ್ಯ ಕನಿಷ್ಠವಾಗಿ 16 ಮಾಲೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸುವಂಥದ್ದು, ಭಗವದ್ಗೀತಾ ಭಾಗವತ ಓದುವಂಥದ್ದು, ಹಾಗೂ ಇದನ್ನು ಬೇರೆಯವರಿಗೆ ಪ್ರಚಾರ ಮಾಡುವಂಥದ್ದು. ಸೊ ಈ ಗುಣ ಮೊದಲು ಬೆಳೆಸ್ಕೋಬೇಕು. ಸೊ ಕ್ರಮೇಣವಾಗಿ ಶುದ್ಧವಾದಾಗ ಗುರುಗಳು ಅನೇಕ ವಿಷಯಗಳನ್ನು ಅವರು ಶಿಷ್ಯನಿಗೆ ನೀಡ್ತಾರೆ. ಸೊ ಅನಂತರ ಪ್ರಭುಪಾದರು ನಾನಾ ರೀತಿಯ ಗಣ್ಯ ವ್ಯಕ್ತಿಗಳನ್ನು ಭೇಟಿಯಾಗ್ತಾಯಿದ್ರು. ಚೆನ್ನೈಯಲ್ಲಿ ದೊಡ್ಡ ದೊಡ್ಡ ಲಾಯರ್ಗಳು, ಉದ್ಯಮಿಗಳು, ಮಂತ್ರಿಗಳು, ಅನೇಕ ಜನ ಅವರವರ ಚಿಂತನೆಗಳನ್ನು ಹೇಳ್ತಾಯಿದ್ರು. ನಮಗೂ ಗೊತ್ತು, ಭಕ್ತಿ ಬಗ್ಗೆ ಗೊತ್ತು, ನಾವು ಮಾಡ್ತಾಯಿದ್ದೀವಿ, ನಾವು ಇದು ಓದಿದ್ದೀವಿ ಅದು ಓದಿದ್ದೀವಿ ಅಂತ. ಅದೇ ಪ್ರಭುಪಾದರು ಭಗವಂತ ಒಬ್ಬ ವ್ಯಕ್ತಿ, ಕೃಷ್ಣನೇ ಸಕಲ ಜಗತ್ತಿಗೆ ಆದಿ, ಇದನ್ನು ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ಧೈರ್ಯದಿಂದ ಹೇಳ್ತಾಯಿದ್ರು. ಯಾಕೆಂತ ಹೇಳಿದ್ರೆ ಅನೇಕರು ಶಿವಭಕ್ತರು ಬರ್ತಾಯಿದ್ರು, ದೈವಿ ಭಕ್ತರು ಬರ್ತಾಯಿದ್ರು, ಇನ್ಯಾರೋ ಬರ್ತಾಯಿದ್ರು. ಅವ್ರ ಮುಂದೆ ಕೃಷ್ಣ ಭಗವಂತ ಅಂತ ಹೇಳಿದ್ರೆ ಅವರು ಬಿಟ್ಟು ಹೋಗ್ಬಿಡ್ಬೋದು. ಅಂತಹ ಭಯ ಪ್ರಭುಪಾದರಿಗಿಲ್ಲ. ಯಾಕೆಂದರೆ ಸತ್ಯ ಏನಿದೆ ಅದನ್ನೇ ಹೇಳಬೇಕು. ಕೃಷ್ಣ ಜಗತ್ತಿಗೆ ಒಡೆಯ, ಕೃಷ್ಣನೇ ಜಗತ್ತಿಗೆ ಒಡೆಯ ಅಂತ ಹೇಳಬೇಕೇ ಹೊರತು ಅವನು ಶಿವಭಕ್ತನಾಗಿದ್ದರೆ ಇಲ್ಲ ಶಿವನೇ ದೊಡ್ಡವನು, ದೇವಿ ಭಕ್ತರು ಬಂದರೆ ದೇವಿ ದೊಡ್ಡವನು ಅಂತ ಹೇಳಿದರೆ ಇದು ತಪ್ಪಾಗುತ್ತೆ. ಅದರಿಂದ ಪ್ರಭುಪಾದರು ಸುಮ್ಮನೆ ಜನ ಸಂಗ್ರಹ ಮಾಡಲಿಕ್ಕೆ ಆಸಕ್ತಿ ಇರಲಿಲ್ಲ. ಪ್ರಭುಪಾದರಿಗೆ ಸತ್ಯವನ್ನು ಜಗತ್ತಿಗೆ ಮುಂದಿಡಬೇಕಾಗಿತ್ತು ಅಷ್ಟು. ಸೊ ಅದರಿಂದ ಯಾರು ಸತ್ಯವನ್ನು ಮುಂದಿಡ್ತಾರೆ, ಯಾರಿಗೆ ಆಸಕ್ತಿ ಇದೆ ಸೇರ್ಕೋತಾರೆ, ಯಾರಿಗೆ ಆಸಕ್ತಿ ಇಲ್ಲ ಅವ್ರು ಬರೋದಿಲ್ಲ. ಹಾಗಂತ ನಾವು ಅಧಿಕವಾಗಿ ಶಿಷ್ಯಂದ್ರು ಬೇಕು, ಫಂಡ್ ಕಲೆಕ್ಷನ್ ಆಗಬೇಕು, ದೊಡ್ಡ ಮಠ ಮಾಡಬೇಕು ಅನ್ನೋ ಪ್ರಭುಪಾದರು ಅವರಿಗೆ ತಪ್ಪು ತಿಳುವಳಿಕೆ ಅಥವಾ ಅವರಿಗೆ ಹೊಗಳಿಕೆ ಅನ್ನೋದು ಮಾಡ್ತಾ ಇರಲಿಲ್ಲ. ಸತ್ಯ ಏನಿದೆ ಅದನ್ನೇ ಅವರು ಮುಂದಿಡ್ತಾಯಿದ್ರು. ಸೊ ಹೀಗೆ ಕೆಲವು ಜನ ಗವರ್ನರ್ ಬಂದಿದ್ದರು ಒಮ್ಮೆ. ಸೊ ಗವರ್ನರ್ ಕೆ ಶಾ ಅಂತ. ಸೊ ಅವರು ಅದ್ವೈತವಾದಿಗಳು, ಶಂಕರಾಚಾರ್ಯ ಅನುಯಾಯಿಗಳು, ಅದ್ವೈತವಾದಿಗಳು. ನಾನು ಭಗವಂತ ಒಂದೇ, ತಪಸ್ಯ ಪೂಜೆ ಎಲ್ಲ ಮಾಡಿ ಒಂದು ದಿವಸ ನಾನು ಕೂಡ ಭಗವಂತನಾಗ್ತೀನಿ ಅನ್ನುವಂತಹ ವಿಚಾರ ಅವರಿರುವಂಥದ್ದು. ಅವ್ರ ಮುಂದೆನೂ ಕೂಡ ಪ್ರಭುಪಾದರು ಕೃಷ್ಣ ಭಗವಂತನೇ ಮುಂದೆ ಹೇಳಿದ್ರು. ಆದರೆ ಅವನ ಪಾಡಿಗೆ ಅವನು ವಾದ ಮಾಡ್ತಾ ಇದ್ದ. ಆಯಿತು ಸರಿ, ಈಗ ನಮಗೆ ಸಹಾಯ ಮಾಡಿ, ಸ್ವಲ್ಪ ನಮಗೆ ಇಲ್ಲಿ ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಏನಾದರೂ ಸಹಾಯ ಮಾಡಿ ಅಂತ ಗವರ್ನರ್ ಕೇಳಿದಾಗ ಗವರ್ನರ್ದು ನನ್ನ ಕೈಯಲ್ಲಿ ಏನೂ ಇಲ್ಲ, ಇದೆಲ್ಲ ಚೀಫ್ ಮಿನಿಸ್ಟರ್ ಕೈಯಲ್ಲಿದೆ, ಬಹುಶಃ ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡಿ ಅಂತ ಹೇಳಿ ಗವರ್ನರ್ ಸರ್ಕೊಂಬಿಟ್ರು. ಹೀಗೆ ಕೆಲವು ಜನ ಕೇವಲ ವಾದ ಮಾಡೋಕ್ಕೆ ಬರ್ತಾರೆ, ಅರೆ ಕೈಯಿಂದ ಸಹಾಯ ಮಾಡೋಕ್ಕೇನು ಮಾಡೋದಿಲ್ಲ, ಜೇಬಿಂದ ಏನು ಬಿಚ್ಚೋದಿಲ್ಲ, ಇದೆಲ್ಲ ಜನ ಇರ್ತಾರೆ. ಸೊ ಅದರಿಂದ ಅಂಥವ್ರ ಜೊತೆ ಜಾಸ್ತಿ ಸಮಯ ಕಳಿಬಾರ್ದು. ಭಗವಂತನ ಸೇವೆ ಮಾಡೋರಿದ್ದರೆ ಸಮಯ ಕೊಟ್ಟು ಅವರಿಗೆ ಭಕ್ತಿಯ ಬಗ್ಗೆ ತಿಳಿಸ್ಬೋದು. ಅಂದರೆ ಸುಮ್ಮನೆ ತಮ್ಮದೇ ಚಿಂತನೆಗಳು ನಮಗೆ ತುಂಬಿಸ್ಲಿಕ್ಕೆ ಬರ್ತಾರೆ ಕೆಲವೊಮ್ಮೆ ಜನ. ನಾವು ಹೇಳ್ಕೊಡ್ತೀವಿ, ತಿಳಿರಿ, ಇದು ದೊಡ್ಡದು, ನೀವು ಕೂಡ ಮಾಡಿ ಅಂತ. ಅಲ್ಲಿಂದ ಅರ್ಥ ಮಾಡ್ಕೋಬೇಕು ಮತ್ತು ಅಲ್ಲಿಂದ ಸರ್ಕೊಂಬಿಡಬೇಕು. ಸೊ ಹೀಗೆ ಪ್ರಭುಪಾದರು ನಂತರ
ಗೋಪಾಲ ಆಚಾರ್ಯ ಅವ್ರನ್ನೂ ಕೂಡ ಭೇಟಿ ಆಗ್ತಾರೆ. ಅವರು ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಪ್ರಥಮ ಚೀಫ್ ಎಕ್ಸಿಕ್ಯೂಟಿವ್ ದೇಶಕ್ಕೆ, ಸುಮಾರು 90 ವರ್ಷ ಆಗಿತ್ತು. ಸೊ ಅವರು ಕೂಡ ತುಂಬ ಆಸಕ್ತಿ, ಪ್ರಭುಪಾದರು ಎಲ್ಲ ವಿಷಯಗಳನ್ನು ತಿಳಿದಿದ್ದರು. ಹೇಗೆ ಪ್ರಭುಪಾದ ಒಬ್ಬಂಟಿಯಾಗಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಪ್ರಚಾರ ಮಾಡಿ ಅವಾಗೆಲ್ಲ ಅಮೇರಿಕನ್ ಜನ, ಯುರೋಪಿಯನ್ ಜನರೆಲ್ಲ ಭಕ್ತರನ್ನಾಗಿ ಮಾಡಿ ಭಾರತಕ್ಕೆ ತಂದಿದ್ದಾರೆ. ಆಗ ವ್ಯಕ್ತಿ ಪ್ರಶ್ನೆ ಮಾಡ್ತಾರೆ, ಸ್ವಾಮೀಜಿ ನೀವು ಇಷ್ಟೊಂದು ಶ್ರಮಪಟ್ರಿ, ಇಷ್ಟೊಂದು ದೊಡ್ಡ ಮಠವನ್ನು ಸ್ಥಾಪನೆ ಮಾಡಿದ್ರಿ, ಇದೊಂದು ದೊಡ್ಡ ಸಂಸ್ಥೆ ಸ್ಥಾಪನೆ ಮಾಡಿದ್ರಿ, ಆದರೆ ಕೆಲವು ವರ್ಷದ ಮೇಲೆ ನೀವು ಕೂಡ ಈ ಜಗತ್ತನ್ನು ಬಿಟ್ಟು ಹೋಗ್ತೀರಾ, ಯಾರು ಕೂಡ ಶಾಶ್ವತ ಅಲ್ಲ, ಆಗ ಈ ಸಂಸ್ಥೆ ಹೇಗೆ ಮುಂದುವರಿಯುತ್ತೆ ಅನ್ನೋದು ಅವರ ಒಂದು ಚಿಂತನೆ ಆಗಿತ್ತು. ಸಾಮಾನ್ಯವಾಗಿ ಯಾವಾಗ ಒಬ್ಬ ಆಚಾರ್ಯ ಇರ್ತಾರೆ ಸಂಸ್ಥೆ ಚೆನ್ನಾಗಿ ಬೆಳೆಯುತ್ತೆ. ಆ ಆಚಾರ್ಯ ಬಿಟ್ಟು ಹೋದ್ಮೇಲೆ ಅವರು ಆ ಮಠ ಅನ್ನೋದು ಅಲ್ಪ ಸ್ವಲ್ಪವಾಗಿ ಏನೋ ನಡೀತಾ ಇರುತ್ತೆ. ಸೊ ಅದರಿಂದ ಇಂತಹ ದೊಡ್ಡ ಕೃಷ್ಣ ಭಕ್ತಿಯ ಮಠ ಅನ್ನೋದು ಸ್ಥಾಪನೆ ಆಗಿದೆ, ಮುಂದೆ ಏನು ಅಂತ ಕೇಳ್ತಾರೆ. ಆಗ ಪ್ರಭುಪಾದ ಹೇಳ್ತಾರೆ, ಭಗವಂತ ಕೃಷ್ಣ ಪರಿಪೂರ್ಣನು, ಹಾಗೆಯೇ ಅವನ ಭಕ್ತರೂ ಕೂಡ ಪರಿಪೂರ್ಣರು. ಹಾಗೆ ಈ ಮಠವೂ ಕೂಡ ಇಸ್ಕಾನ್ ಸಂಸ್ಥೆ, ಈ ಕೃಷ್ಣ ಪ್ರಜ್ಞೆ ಆಂದೋಲನ ಪರಿಪೂರ್ಣವಾದಂಥದ್ದು. ನಾನು ಇಲ್ಲದೇ ಇದ್ದರೂ ಕೂಡ ಪರವಾಗಿಲ್ಲ, ನನ್ನ ಶಿಷ್ಯಂದರು ನಾನು ಕೊಟ್ಟಂಥ ಉಪದೇಶಗಳನ್ನು ಪಾಲನೆ ಮಾಡ್ತಾರೆ, ನಾನು ಕೊಟ್ಟಂತಹ ಗ್ರಂಥಗಳು ಅದು ಪರಿಪೂರ್ಣವಾಗಿದೆ, ಅದನ್ನು ಯಾರೆಲ್ಲ ಈ ಗ್ರಂಥವನ್ನು ಓದ್ತಾರೆ, ಭಗವದ್ಗೀತಾ ಭಾಗವತ ಇದನ್ನು ಓದ್ತಾರೆ ಹಾಗೂ ಇಸ್ಕಾನ್ ಸಂಸ್ಥೆಯಲ್ಲಿ ಜೋಡಣೆ ಆಗ್ತಾರೆ, ಅವರು ಭಕ್ತಿಯಲ್ಲಿ ಮುಂದುವರಿತಾ ಹೋಗ್ತಾರೆ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಕಾಗಿಲ್ಲ ಅಂತ. ಅನಂತರ ಮತ್ತೊಬ್ಬ ಮಾಯಾವಾದಿ ಪಂಡಿತ. ಸೊ ಅವನು ಕೂಡ ಮುಂಚೆ ಪ್ರಭುಪಾದರನ್ನು ಭೇಟಿಯಾಗಿದ್ದರು ಹಲವು ವರ್ಷಗಳ ಹಿಂದೆ. ಸೊ ಅವರು ಕೂಡ ಬಂದಿದ್ದರು. ಆದರೆ ಈಗ ಅವ್ರಿಗೇನಾಗಿದೆ, ಅವರಿಗೆ ಒಂದು ರೀತಿ ಪ್ಯಾರಲೈಸಮ್, ಲಕ್ವ ಹೊಡೆದಿದೆ. ಸೊ ಒಂದು ಕಡೆ ಅದು ಶರೀರ ಕೆಲಸ ಮಾಡ್ತಾಯಿಲ್ಲ. ಅವರು ಕೂಡ ಪ್ರಭುಪಾದರನ್ನು ಭೇಟಿಯಾಗೋಕ್ಕೆ ಹೋಗಿದ್ದರು, ಯಾಕಂದರೆ ಆ ಊರಿನ ದೊಡ್ಡ ಪಂಡಿತ ಅವರಾಗಿದ್ದರು ಆ ಚೆನ್ನೈಯಲ್ಲಿ. ಸೊ ಹೋದಾಗ ಪ್ರಭುಪಾದರು ಕೃಷ್ಣನ ಬಗ್ಗೆ ವರ್ಣಿಸ್ತಾ ಇದ್ದರು, ಕೃಷ್ಣ ಹೇಗೆ ಪರಮ ಪುರುಷೋತ್ತಮ ಅಂತ ಹೇಳಿದ್ರು ಕೂಡ ಆ ವ್ಯಕ್ತಿಯ ಮಾಯವಾದ ವ್ಯಕ್ತಿ, ಮಾಯವಾದ ಅಂತ ಹೇಳಿದ್ರೆ ಭಗವಂತ ನಿರಾಕಾರ ಅಂತ ಹೇಳ್ತಂಥ ವ್ಯಕ್ತಿ ಈಗ ಕೃಷ್ಣನ ಮೇಲೆ ಆಸಕ್ತಿ ಅಂತ ಬರ್ತಾ ಇದೆ. ಸೊ ಹೇಗೆ ಪ್ರಭುಪಾದರ ಸಂಘದಿಂದ, ಶುದ್ಧವಾದ ಭಕ್ತರ ಸಂಘ ಮಾಡೋದ್ರಿಂದ ಎಲ್ಲ ರೀತಿಯ ಅನಾವಶ್ಯಕದ ಚಿಂತನೆಗಳು ಅಥವಾ ತಪ್ಪು ಚಿಂತನೆಗಳು ದೂರ ಆಗುತ್ತೆ. ಹೀಗೆ ಆ ಮಾಯಾವಾದ ವ್ಯಕ್ತಿ ಕೂಡ ಈಗ ಭಗವಂತನ ವ್ಯಕ್ತಿತ್ವದಲ್ಲಿ ಆಸಕ್ತಿ ಅನ್ನೋದು ತೋರಿಸ್ತಾ ಇದೆ. ಸೊ ವೀರಸ್ವಾಮಿ ಚೀಫ್ ಜಸ್ಟಿಸ್ ಅವ್ರ ಮನೆಯಲ್ಲಿ ಅವ್ರು ಭೇಟಿ ಆಗ್ತಾ ಇದ್ದಾಗ ಪ್ರಭುಪಾದರ ಭಕ್ತರ ಸಂಘದಲ್ಲಿ ಒಂದು ಹುಡುಗಿ ಇದ್ಲು. ಸೊ ವ್ಯಕ್ತಿ ಅವ್ರಿಗೆ ಒಂದು 6 ಇಂಚು ಇಷ್ಟು ದೊಡ್ಡದು ಒಂದು ಕೃಷ್ಣನ ಮೂರ್ತಿ ಕೊಡ್ತಾರೆ ಆಟ ಆಡಲಿಕ್ಕೆ ಅಂತ. ಆ ಸಣ್ಣ ಹುಡುಗಿ ಸರಸ್ವತಿ, ಅವಳು ಕೃಷ್ಣನ ಜೊತೆ ವಿಗ್ರಹ ಆಟ ಆಡ್ತಾಯಿತ್ತು. ಕೃಷ್ಣನ ಪ್ರಭುಪಾದರಿಗನ್ನಿಸ್ತು, ಸೊ ಇಷ್ಟು ಸಣ್ಣ ಹುಡುಗಿಗೆ ಬೆಳ್ಳಿಯ ಒಂದು ಮೂರ್ತಿ ಕೊಡೋದು ಒಳ್ಳೆಯದಲ್ಲ, ಸೊ ಇದನ್ನು ತೊಗೊಂಡು ಮಗುಗೆ ಬೇರೆ ಒಂದು ವಿಗ್ರಹ ಕೊಡಿ ಅಂತ ಹೇಳಿ ಪ್ರಭುಪಾದರು ಮೆತ್ತಗೆ ಆ ಮಗು ಹುಡುಗಿ 6 ವರ್ಷದ ಹುಡುಗಿ ಸರಸ್ವತಿ ಅವಳ ಕೈಯಿಂದ ಎತ್ಕೊಂಬಿಟ್ಟು ಬಚ್ಚಿಟ್ಕೊಂಡು ಈ ಜಡ್ಜ್ಗೆ ಹೇಳ್ತಾಯಿದ್ರು ಬೇರೆ ಮೂರ್ತಿ ಕೊಡಿ ಮಗುಗೆ ಅಂತ. ಅದೇ ಹುಡುಗಿ ಎಲ್ಲ ಕಡೆ ಹುಡುಕಾಡ್ಬಿಟ್ಟು ಇದ್ದಕ್ಕಿದ್ದಾಗೆ ಆ ಕೊಠಡಿ ಒಳಗಡೆ ಬರ್ತಾಳೆ. ಇವರಿಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಅವಳು ಬಂದು ಕೃಷ್ಣ ಕಾಣ್ತಾ ಇಲ್ಲ, ಕೃಷ್ಣ ಎಲ್ಲಿದ್ದಾನೆ ಅಂತೇಳಿ ಅವಳು ಹುಡುಕ್ತಾ ಇದ್ದಾಳೆ. ಅವಳ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಕೃಷ್ಣ ಕಾಣಿಸ್ತಾ ಇಲ್ಲ ಅಂತ. ಆಗ ಪ್ರಭುಪಾದ ಹೇಳ್ತಾರೆ, ಇದು ವೈರಾಗ್ಯ ಭಾವ. ಹಾಗೂ ಏನಂತಾರೆ, ಭಗವಂತನ ಮೇಲೆ ಭಗವಂತ ಕಾಣದೆ ಏನಾಗ್ತಾ ಇದೆ ವ್ಯಕ್ತಿಗೆ ಭಗವಂತನ ಮೇಲೆ ಆಸಕ್ತಿ ಅನ್ನೋದು ಜಾಸ್ತಿ ಬರ್ತಾ ಇದೆ. ಸೊ ಅದರಿಂದ ಇಂತಹ ಒಂದು ಭಕ್ತಿ ಇದು ಸರ್ವಶ್ರೇಷ್ಠವಾದಂತಹದ್ದು. ಹಿಂದೆನೂ ಕೂಡ ಗೋಸ್ವಾಮಿಗಳು, ರೂಪ ಗೋಸ್ವಾಮಿ ಇವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೋತಾರೆ, ಹೇ ರಾಧೆ ವ್ರಜ ದೇವಿಕೆ ನಂದಸೂನೋ ಗತಃ. ಸರಿಯೆಲ್ಲ ಗೋಸ್ವಾಮಿಗಳು ಪ್ರಾರ್ಥನೆ ಹೇಗಿತ್ತು, ವೃಂದಾವನದಲ್ಲಿ ಹುಡುಕ್ತಾ ಇದ್ರು, ಕೃಷ್ಣ ಎಲ್ಲಿದ್ದಾನೆ, ನಂದ ಮಹಾರಾಜನ ಮಗ ನಂದ ಸೂನು ಎಲ್ಲಿ ಹೋದ, ಎಲ್ಲೂ ಕಾಣಿಸ್ತಾ ಇಲ್ಲ, ಹೇ ಮರಗಳೇ ನೀವು ನೋಡಿದ್ರ ಕೃಷ್ಣ ಎಲ್ಲಿದ್ದಾನೆ, ಹೇ ಗಿಡಗಳೇ ನೀವು ನೋಡಿದ್ರ ಅಂತೇಳಿ ಹುಡುಕ್ತಾ ಇದ್ರು. ಸೊ ಈ ರೀತಿಯ ಭಾವನೆ ಮನಸ್ಸನ್ನು ಏನು ಮಾಡುತ್ತೆ, ಅಧಿಕವಾಗಿ ಭಗವಂತನ ಕಡೆ ಸಮೀಪಗೊಳಿಸುತ್ತೆ. ಸೊ ಇದು ನಿಜವಾದಂತಹ ಪ್ರೀತಿ. ಭಗವಂತ ವ್ಯಕ್ತಿ ಕಾಣಿಸ್ತಾ ಇರಬೇಕಾದ್ರೆ ಏನು ಸಂತೋಷ ಇರುತ್ತೆ, ಪ್ರೀತಿ ಇರುತ್ತೆ. ಆ ಪ್ರೀತಿ ಇನ್ನೂ ಅಧಿಕವಾಗುತ್ತೆ ಯಾವಾಗ ವ್ಯಕ್ತಿ ಕಾಣಿಸ್ಕೊಳ್ಳೋದಿಲ್ಲ. ಹೇಗೆ ತಾಯಿ ಮಗು ಮೇಲೆ ತುಂಬ ಪ್ರೀತಿ ಇರುತ್ತೆ,
ಬೆಳಗಿನ ಸಾಯಂಕಾಲ ತಿನ್ನಿಸ್ತಾಳೆ, ಸ್ನಾನ ಮಾಡಿಸ್ತಾಳೆ, ಎಲ್ಲ ಮಾಡ್ತಾಳೆ. ಆದರೆ ಯಾವಾಗ ಮಗು ಸ್ಕೂಲ್ಗೆ ಹೋಗಿ ಪ್ರಥಮ ದಿವಸ ಸ್ಕೂಲ್ಗೆ ಹೋದಾಗ ಇದಕ್ಕಿದ್ದಾಗೆ ಅವಳು ಮನ್ಸಿಗೆ ಒಂಥರ ಆಗ್ಬಿಡುತ್ತೆ, ಖಾಲಿ ಆಗ್ಬಿಡುತ್ತೆ. ದಿನ ಪೂರ್ತಿ ಮಗು ಅಳ್ತಾಯಿತ್ತು, ಕಿರ್ಚಾಡ್ತಾಯಿತ್ತು, ಓಡಾಡ್ತಾಯಿತ್ತು. ಸಡನ್ನಾಗಿ ಒಂದು ದಿವಸ ಸ್ಕೂಲ್ಗೆ ಹೋದಾಗ ಕಾಣಿಸೋದೇ ಇಲ್ಲ. ಆಗ ಅವಳು ಏನು ಮಾಡ್ತಾಳೆ, ಮನಸ್ಸು ಮತ್ತೆ ಮಗು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾಳೆ. ಬೆಳಗ್ಗೆಯಿಂದ ಆಯ್ತು ಕಾಯ್ದೆ ಮಗು 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 ಅಂತ. ಸೊ ಈ ಒಂದು ಭಾವನೆ ಏನಿದೆ, ಇದ್ದಾಗ ಇದ್ದಂಥ ಪ್ರೀತಿಗಿಂತ ಇದು ತುಂಬ ಜಾಸ್ತಿ ಇದೆ. ಸೊ ಹಾಗೆಯೇ ಭಗವಂತ ಕೆಲವೊಮ್ಮೆ ಕಾಣಿಸ್ಕೊಳ್ಳೋದಿಲ್ಲ. ಯಾಕೆ ನಮಗೆ ಕಾಣಿಸ್ಕೊತಾ ಇಲ್ಲ? ನಮ್ಮಲ್ಲಿಂಥ ಪ್ರೀತಿಯನ್ನು ಹೆಚ್ಚಿಸ್ಲಿಕ್ಕೆ. ಸೊ ಯಾವಾಗ ಪ್ರೀತಿ ಹೆಚ್ಚಿಗೆ ಆಗುತ್ತೆ ಆಗ ಭಗವಂತ ಅಂಥ ವ್ಯಕ್ತಿಗೆ ಕಾಣಿಸ್ಕೊತಾನೆ. ನಾವು ಅಂತಹ ಆಸಕ್ತಿ ಅನ್ನೋದು ಬೆಳೆಸ್ಕೋಬೇಕು. ಸೊ ಚೆನ್ನೈಯಲ್ಲಿ ಈ ದಕ್ಷಿಣ ಭಾರತ, ತಮಿಳುನಾಡು ಎಲ್ಲ ಏನಾಗಿತ್ತು, ಬ್ರಿಟಿಷರ ಒಂದು ಪ್ರಭಾವದಿಂದ ಅವರು ಒಂದು ರೀತಿ ಭೇದ ಭಾವ ಬೆಳೆಸ್ಕೊಂಡ್ಬಿಟ್ಟಿದ್ರು. ಆ ಜನರು ಬ್ರಾಹ್ಮಣರ ಮೇಲೆ ಅಸೂಯೆ ಭಾವನೆ ಬೆಳೆಸ್ಕೊಂಡ್ಬಿಟ್ಟಿದ್ರು. ಉತ್ತರ ಭಾರತ ಜನರ ಮೇಲೆ ಅಸೂಯೆ ಬೆಳೆಸ್ಕೊಂಡಿದ್ರು. ಯಾಕೆಂದರೆ ಬ್ರಿಟಿಷರು ಪ್ರತಿಪಾದಿಸಿದ್ರು ಭಾರತದಲ್ಲಿ ಮುಂಚೆ ದ್ರವಿಡರು ಅಂತ ಇದ್ದರು. ಅನಂತರ ಬೇರೆ ದೇಶದಿಂದ, ಪಾಶ್ಚಾತ್ಯ ದೇಶದಿಂದ ಆರ್ಯನಂತಹ ವ್ಯಕ್ತಿಗಳು ಬಂದು ದ್ರವಿಡರನ್ನು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಓಡಿಸ್ಬಿಟ್ರು, ಎಲ್ಲ ತಮ್ಮ ಐಶ್ವರ್ಯವನ್ನು ಕಿತ್ಕೊಂಡ್ಬಿಟ್ರು ಅಂತ ಹೇಳಿ ಬ್ರಿಟಿಷರು ಈ ತಿರಿ ಒಡಕು ಮಾಡಲಿಕ್ಕೆ ನಾನಾ ರೀತಿ ಉಪಾಯಗಳನ್ನು ಮಾಡಿದರು. ಆರ್ಯನರು ಬೇರೆ, ದ್ರವಿಡರು ಬೇರೆ ಅಂತ. ಅದೇ ಸಂಸ್ಕೃತದಲ್ಲಿ ಆರ್ಯನ್ ಅಂತ ಹೇಳಿದ್ರೆ ಸಜ್ಜನ ಅಂತ, ಒಳ್ಳೆಯ ವ್ಯಕ್ತಿ ಇರುವಂಥವನು ಆರ್ಯನ್ ಅಂತ ಕರೀತಾಯಿದ್ರು. ಭಗವಂತನ ಚಿಂತನೆ ಇರುವಂಥ ವ್ಯಕ್ತಿಗಳು ಆರ್ಯನ್. ಆದರೆ ಯಾರು ಇರಬೇಕಾದ್ರೂ ಆಗ್ಬೋದು. ಆದರೆ ಬ್ರಿಟಿಷರು ಏನು ಮಾಡಿದ್ರು, ಇಲ್ಲ ಆರ್ಯನ್ ಅನ್ನೋಂಥವ್ರು ಬೇರೆ ಜನ, ದ್ರವಿಡರು ಬೇರೆ ಜನ, ದಕ್ಷಿಣ ಭಾರತದ ದ್ರವಿಡರು ಅಂತೆಲ್ಲ ಹೇಳಿ ಭೇದ ಭಾವ ಮಾಡಿ, ನಂತರ ಮುಸ್ಲಿಮರ ಪ್ರಭಾವದಿಂದ, ನಂತರ ಈ SC ST ಇಂಥ ಜನರ ಪ್ರಭಾವದಿಂದ ಏನಾಗ್ತಾಯಿದ್ರು, ಅವರಿಗೆ ಬ್ರಾಹ್ಮಣನ ಕಂಡ್ರೆ ಆಗಬಾರ್ದು. ಬ್ರಾಹ್ಮಣರು ಏನು ಮಾಡ್ತಾರೆ, ಇವರು ಶೂದ್ರ, ದಲಿತ, ಮುಟಕ್ಕೆ ಬಿಡೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ದ್ವೇಷವನ್ನು ಮಾಡಿಬಿಟ್ಟು ತಮಿಳುನಾಡುವಲ್ಲಿ ಅನೇಕರಿಗೆ ಭಕ್ತಿ ಅನ್ನೋದು ಇಲ್ಲ. ಅನೇಕ ದೊಡ್ಡ ದೊಡ್ಡ ಮಂದಿರಗಳಿದ್ದರೂ ಕೂಡ ಅನೇಕರ ಮನಸ್ಸಲ್ಲಿ ನಾವು ಭಕ್ತಿ ಮಾಡಬಾರ್ದು, ಇದೆಲ್ಲ ಒಂದು ದುಷ್ಟತನ, ಇದು ಇದೆಲ್ಲವೂ ಕೂಡ ಕಾಲ್ಪನಿಕವಾದ ಚಿಂತನೆ ಅಂತ ಹೇಳಿ ಅಲ್ಲಿರೊಂದು ಜನರ ಒಂದು ಮನೋಚಿಂತನೆ. ಸೊ ಹೀಗೆ ಅನೇಕರು ರಾಮಾಯಣ ಬಗ್ಗೆ ಟೀಕೆ ಮಾಡ್ತಾರೆ. ಅಲ್ಲಿನ ಮುಖ್ಯಮಂತ್ರಿ ಕೂಡ ಒಮ್ಮೆ ಹೇಳಿದ್ದ, ರಾಮಾಯಣ ಏನು ರಾಮ ಇಂಜಿನಿಯರ್ ಆಗಿದ್ನ, ಇಂಜಿನಿಯರ್ ಯಾವ ಕಾಲೇಜಲ್ಲಿ ಅವನು ಇಂಜಿನಿಯರಿಂಗ್ ಓದಿದ್ದು, ಹೆಂಗೆ ಸೇತುವೆ ಕಟ್ಟಿಸ್ದ, ಸೇತುವೆ ಕಟ್ಟಿಸ್ಲಿಕ್ಕೆ ಇಂಜಿನಿಯರಿಂಗ್ ಮಾಡಿರಬೇಕು, ಯಾವ ಕಾಲೇಜಿನ ಇಂಜಿನಿಯರಿಂಗ್ ಮಾಡಿದ್ದು, ಹೀಗೆಲ್ಲ ಅವರು ಟೀಕೆ ಮಾಡ್ತಾಯಿದ್ರು. ಇವತ್ತು ಕೂಡ ಮಾಡ್ತಾಯಿದ್ದಾರೆ ಜನ. ಸೊ ಪ್ರಭುಪಾದರು ಇದ್ದಾಗಲೂ ಕೂಡ ಅನೇಕ ಜನ ಈ ಥರ ಇರೋ ಕಾರಣ ಪ್ರಭುಪಾದರು ಅಂಥವ್ರಿಗೆಲ್ಲ ಸಮಾಧಿಯಿಂದ ವರ್ಣಿಸ್ತಾಯಿದ್ರು. ಭಕ್ತಿ ಅನ್ನೋದು ಅಷ್ಟು ಸುಲಭ ಅಲ್ಲ, ಆದರೆ ಅಷ್ಟು ಕಷ್ಟವೂ ಅಲ್ಲ. ಅದಕ್ಕೆ ಅಂತ ಒಂದು ಗುಣ ಇರಬೇಕು. ಮೊದಲು ನಾವು ಸಮಾಜದಿಂದ ತಿಳ್ಕೊಳ್ಳುವಂತಹ ಭಾವನೆ ಇರಬೇಕು, ತಿಳಿಬೇಕು, ವಿಚಾರ ಮಾಡಿ ಅನಂತರ ಸರಿನಾ ತಪ್ಪ ಅಂತ ಅನಂತರ ನಿರ್ಧಾರ ಮಾಡಿ. ಏನು ಓದೋದೇ ಮಾಡಿದೆ, ನಾನು ಓದೋದೇ ಇಲ್ಲ, ಇದು ತಪ್ಪು ಇದು ಅಂತ ಹೇಳಿಬಿಟ್ರೆ ಹೇಗೆ ಸಾಧ್ಯ? ಓದಿ ನಂತರ ವಿಚಾರ ಮಾಡಿ ತಪ್ಪ ಸರಿ ಅಂತ ಅನಂತರ ನಾವು ನಿರ್ಧಾರ ಮಾಡಬೇಕು ಅಂತ ಹೇಳಿ ಸಮಾಜದಿಂದ. ವರ್ಣಾಶ್ರಮ ಧರ್ಮ ಅಂದರೆ ಏನು? ಭಗವಂತನೇ ಸೃಷ್ಟಿ ಮಾಡಿರುವಂಥದ್ದು 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹಾಗೆ 4 ಆಶ್ರಮಗಳು, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಇದೆಲ್ಲವೂ ಕೂಡ ಸಮಾಜ ಚೆನ್ನಾಗಿರಲಿಕ್ಕೆ ಮಾಡಿರುವಂಥದ್ದು. ಯಾವುದೇ ಒಂದು ಕಂಪನಿ ತೊಗೊಂಡಾಗಲೂ ಕೂಡ ಕಂಪನಿಯಲ್ಲಿ ಕೆಲವರು ಮ್ಯಾನೇಜರ್ ಇರ್ತಾರೆ, ಒಬ್ಬ ಚೇರ್ಮ್ಯಾನ್ ಇರ್ತಾನೆ, ಅನಂತರ ಅಕೌಂಟ್ಸ್ ಅವ್ರು ಬೇರೆ ಇರ್ತಾರೆ, ಕಸ ಗುಡಿಸೋನು ಇರ್ತಾನೆ, ವಾಚ್ಮ್ಯಾನ್ ಇರ್ತಾನೆ, ಎಲ್ಲರೂ ಬೇಕೇ ಬೇಕು. ಎಲ್ಲರೂ ಕೂಡ ಮ್ಯಾನೇಜರ್ ಆಗ್ತೀನಿ ಅಂತ ಹೇಳಿದ್ರೆ ಬೇರೆ ಕೆಲಸ ಯಾರು ಮಾಡ್ತಾರೆ? ಎಲ್ಲ ಕೆಲಸವೂ ಬೇಕಾಗಿದೆ. ಎಲ್ಲ ಕೆಲಸದವರು ಕೂಡ ಗೌರವ ಅನ್ನೋದು ಕೊಡಬೇಕು. ಯಾಕಂದರೆ ಒಬ್ಬ ಇಲ್ಲ ಅಂದರೂ ಕೂಡ ಸಂಸ್ಥೆ ಅನ್ನೋದು ನಡೆಯೋದಿಲ್ಲ. ಹಾಗೆಯೇ ಸಮಾಜ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಬ್ರಾಹ್ಮಣ ಬೇಕಾಗಿದೆ, ಕ್ಷತ್ರಿಯ ಬೇಕಾಗಿದೆ, ವೈಶ್ಯ ಬೇಕಾಗಿದೆ, ಶೂದ್ರನು ಕೂಡ ಬೇಕಾಗಿದ್ದಾನೆ. ಸೊ ಭಗವಂತ ಇದು ಕೀಳು ಜಾತಿ ಮೇಳ ಜಾತಿಯಿಂದ ಮಾಡಿಲ್ಲ, ಬದಲಾಗಿ ಗುಣಕರ್ಮ ವಿಭಾಜಶಃ, ಒಬ್ಬ ವ್ಯಕ್ತಿಯ ಗುಣದಿಂದ ಹಾಗೂ ಮಾಡೋ ಕೆಲಸಗಳಿಂದ. ಒಂದು ಕ್ಲಾಸಲ್ಲಿ ಟೀಚರ್ ಎಲ್ರಿಗೂ ಸಮಾನವಾಗಿ ಪಾಠ ಮಾಡ್ತಾರೆ. ಕೆಲವರು ರ್ಯಾಂಕ್ ತಗೋತಾರೆ, ಕೆಲವರು ಪಾಸ್ ಆಗ್ತಾರೆ, ಕೆಲವರು ಫೇಲ್ ಆಗ್ತಾರೆ. ಅದು ಟೀಚರ್ ತಪ್ಪಲ್ಲ, ಅದು ಆ ವ್ಯಕ್ತಿಯ ಒಂದು ಗುಣ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೆ ಅವನಿಗೆ ವಿದ್ಯಾಭ್ಯಾಸದಲ್ಲಿ ಅಷ್ಟು ಬುದ್ಧಿ ಇರೋದಿಲ್ಲ, ಬೇರೆ ಏನೋ ಕಲೆ ಇರುತ್ತೆ. ಡ್ರಾಯಿಂಗ್ ಇರ್ತಾನೆ, ಪೇಂಟರ್ ಇರ್ತಾನೆ, ಕಾರ್ಪೆಂಟರ್ ಇರ್ತಾನೆ, ಇನ್ನೇನೋ ನಾನಾ ರೀತಿ ಕೆಲಸಗಳಲ್ಲಿ ಅವನಲ್ಲಿ ಕಲೆ ಇರುತ್ತೆ. ಸೊ ಇದು ಗುಣಕರ್ಮ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಗುಣ ಇದೆ. ಹೇಗೆ ಕೈಯಲ್ಲಿ 5 ಬೆರಳುಗಳಿದೆ, 5 ಬೆರಳುಗಳು ಒಂದೇ ಥರ ಉದ್ದ ಇಲ್ಲ. ಎಲ್ಲ ಬೆರಳು ಒಂದೇ ಥರ ಉದ್ದ ಇದ್ದಿದ್ದರೆ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಂತ ಈ ಬೆರಳು ಸಣ್ಣ ಇದೆ,
ಬರೀಲಿಕ್ಕೆ 3 ಬೆರಳು ಮಾತ್ರ ಬೇಕಾಗಿರೋ ಮುಖ್ಯದ 2 ಬೆರಳನ್ನ ಕತ್ತರಿಸಿ ಹಾಕ್ಬಿಡೋಣ ಅಂತಂದರೆ ಮತ್ತು ಅದು ಕೈ ಸರಿಗೆ ಆಗೋದಿಲ್ಲ. ಸೊ ಹಾಗೆಯೇ ಸಮಾಜದಲ್ಲಿ ಎಲ್ಲರೂ ಕೂಡ ಬೇಕಾಗಿದೆ. ಎಲೆಕ್ಟ್ರಿಷಿಯನ್ ಬೇಕು, ಪ್ಲಂಬರ್ ಬೇಕು, ಡ್ರೈನೇಜ್ ಕ್ಲೀನ್ ಮಾಡೋನು ಬೇಕು, ಎಲ್ಲರೂ ಬೇಕಾಗಿದೆ. ಎಲ್ಲರಿಗೂ ಕೂಡ ಗೌರವ ಭಾವನೆ ಅನ್ನೋದು ಕೊಡಬೇಕು ಅನ್ನೋದು ಪ್ರಭುಪಾದರು ಹೇಳಿದರು. ಕೆಲವರು ಅರ್ಥ ಮಾಡಿಕೊಂಡ್ರು, ಶಾಸ್ತ್ರ ಯಾವತ್ತೂ ಕೂಡ ತಪ್ಪು ಹೇಳೋದಿಲ್ಲ, ಶಾಸ್ತ್ರ ಯಾವತ್ತೂ ಕೂಡ ಜನರಿಗೆ ಜ್ಞಾನವನ್ನು ಕೊಡುತ್ತೆ, ಅಜ್ಞಾನದಿಂದ ಬೆಳಕಿಗೆ ಕೊಡುತ್ತೆ, ಒಳ್ಳೆ ಮಾರ್ಗದರ್ಶನ ಕೊಡುತ್ತೆ. ಅದನ್ನ ಶಾಸ್ತ್ರಗಳು ಓದಬೇಕು. ಸನಂತರ ಪ್ರಭುಪಾದ ಹೇಳಿದರು, ಈ ಕಲಿಯುಗ ತುಂಬ ಕೆಟ್ಟ ಸಮಯ. ಸೊ ಕಲಿಯುಗದಲ್ಲಿ ಏನಾಗ್ತಾ ಇದೆ, ಅಸುರರು ಬ್ರಾಹ್ಮಣ ಕುಲದಲ್ಲಿ ಜನಿಸ್ತಾ ಇದ್ದಾರೆ. ಅದೇ ಭಕ್ತರು ಪಾಶ್ಚಾತ್ಯ ಕುಲದಲ್ಲಿ ಜನಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಈ ಭಕ್ತಿ ಅನ್ನೋದು ರಷ್ಯಾದಲ್ಲಿ, ಅಮೇರಿಕಾದಲ್ಲಿ, ಜಪಾನಲ್ಲಿ, ಕೊರಿಯಾದಲ್ಲಿ, ಅರಬ್ ಕಂಟ್ರಿಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಮುಂಚಿನ ಸಮಯದಲ್ಲಿ ಭಾರತದ ಹೊರಗಿರೋ ಜನರಿಗೆ ಮಲೇಚರು ಅಂತ ಕರೀತಾಯಿದ್ರು. ಮಲೇಚರು, ಯೌವನ, ಹೂನ, ಪುಲಂದ, ಪುಲ್ಕಶ, ಅಂದರೆ ಶೂದ್ರರಿಗಿಂತ ಕಡಿಮಟ್ಟಂತಹ ಜನ. ಅದೇ ಈಗ ಭಕ್ತಿ ಅನ್ನೋದು ಅಲ್ಲಿ ಬೆಳೀತಾ ಇದೆ. ಯಾಕಂತ ಹೇಳಿದ್ರೆ ಅನೇಕ ಭಕ್ತರು ಅಲ್ಲಲ್ಲಿ ಬೆಳೀತಾ ಇದ್ದಾರೆ, ಯಾಕಂದರೆ ಭಕ್ತಿ ಪ್ರಚಾರ ಆಗಬೇಕು ಅಂತ. ಹಾಗೆ ಅಸುರರು ಯೋಚನೆ ಮಾಡಿದ್ರು, ನಮ್ಮ ಕಡೆಯೆಲ್ಲ ಇವರೆಲ್ಲ ಪ್ರಚಾರ ಮಾಡಿದ್ರೆ ಮತ್ತು ನಾವು ಹೆಂಗೆ ಉಳಿಬೇಕು ಅಂಥೇಳಿ ಅಸುರರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದಾರೆ, ಆದರೆ ಬ್ರಾಹ್ಮಣದ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ. ಸೊ ಅದರಿಂದ ಏನಾಗುತ್ತೆ ಜನರಿಗೆ, ಸೊ ಈ ಬ್ರಾಹ್ಮಣನೇ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ನಾವು ಯಾಕೆ ಮಾಡಬೇಕು ಅಂಥೇಳಿ ಅವರು ಕೂಡ ದೂರ ಸರಿತಾರೆ. ಸೊ ಹೀಗೆ ಅಸುರರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಭಕ್ತಿ ಮಾಡದೇ ಇರೋ ಥರ ಕಲಿಯುಗದಲ್ಲಿ. ಭಕ್ತಾದಿಗಳು ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಭಕ್ತಿ ಹೇಗಾದರೂ ಮಾಡಿ ಬೆಳೆಸಬೇಕು ಅಂತ. ಸೊ ಹೀಗೆ ಪ್ರಭುಪಾದರು ಪ್ರಚಾರ ಮಾಡಿದ್ರು, ಹೇಳಿದ್ರು, ಎಚ್ಚರ ಇರಿ, ಕುಲ ಮುಖ್ಯ ಅಲ್ಲ. ಯಾವುದು ಮುಖ್ಯ? ಮಾಡುವಂತಹ ಕೆಲಸ ಮುಖ್ಯ. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ಭವೇದ್ ದ್ವಿಜಃ ವೇದ ಪಠೇದ್ ಭವೇದ್ ವಿಪ್ರೋ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಜನ್ಮದಿಂದ ಎಲ್ಲರೂ ಶೂದ್ರರೇ. ಹುಟ್ಟಿದಾಗ ಮಗು ಪಂಡಿತನಾಗೋದಿಲ್ಲ, ಅದು ಹುಚ್ಚರಾಗೇ ಇರುತ್ತೆ, ಮಂಗನ ಹಾಗೆ. ಆ ಕಡೆ ಅವ್ರು ನಾಳ್ತಾ ಇರುತ್ತೆ, ಕೂಗಾಡ್ತಾ ಇರುತ್ತೆ, ತಿರುಗಾಡ್ತಾ ಇರುತ್ತೆ, ಅಲ್ಲಿ ಇಲ್ಲಿ ತಿಂತಾ ಇರುತ್ತೆ, ಎಲ್ಲ ಮಾಡುತ್ತೆ. ಶೂದ್ರ ಅದು ಬುದ್ಧಿ ಇಲ್ಲದೆ ಇರುವಂಥದ್ದು ಅಂತ. ಅರೆ ಯಾವಾಗ ಜ್ಞಾನ ಕೊಡ್ತೀವಿ, ಸಂಸ್ಕಾರ ಕೊಟ್ಟಾಗ, ಉಪನಯನ ಸಂಸ್ಕಾರ ಮಾಡಿದಾಗ, ಗುರುಗಳನ್ನು ಸ್ವೀಕಾರ ಮಾಡಿದಾಗ ಅದು ದ್ವಿಜ ಆಗ್ತಾನೆ. 2ನೇ ಜನ್ಮ ಗುರುಗಳನ್ನು ಸ್ವೀಕಾರ ಮಾಡ್ತೇವೆ, ಶಾಸ್ತ್ರಗಳನ್ನು ತಾಯಿಯಾಗಿ, ಗುರುಗಳನ್ನು ತಂದೆಯಾಗಿ ಸ್ವೀಕಾರ ಮಾಡ್ತಾನೆ, 2ನೇ ಜನ್ಮ. ಅನಂತರ ಸಾಧನೆ ಮಾಡಬೇಕು, ಓದಬೇಕು, ತಪಸ್ಸೆ ಮಾಡಬೇಕು, ಆಗ ಅವನು ಪಂಡಿತನಾಗ್ತಾನೆ. ಮತ್ತು ಯಾವಾಗ ಅವನಿಗೆ ಆತ್ಮಸಾಕ್ಷಾತ್ಕಾರ ಆಗುತ್ತೆ, ಭಗವಂತ ಕೃಷ್ಣ ಅಂತ ತಿಳುವಳಿಕೆ ಬಂದಾಗ, ಆಗ ಅವನು ಬ್ರಾಹ್ಮಣ, ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಆದ್ದರಿಂದ ಇದು ಯಾರು ಬೇಕಾದ್ರೂ ಆಗ್ಬೋದು, ಯಾರು ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಆಗತ್ತೆ. ಶೂದ್ರ ಇರಲಿ, ಯಾವುದೇ ಜನ್ಮದ ಏನೇ ಆಗಿರಲಿ ಕೂಡ, ಪಾಪಿಗಳಾಗಿದ್ದರೂ ಕೂಡ ಇನ್ನು ಮುಂದೆ ನಾನು ಪಾಪ ಮಾಡೋದಿಲ್ಲ, ನಿಯಮಗಳನ್ನು ಪಾಲನೆ ಮಾಡ್ತೀನಿ, ಸಾಧನೆ ಮಾಡ್ತೀನಿ ಅಂತ ಹೇಳಿದಾಗ ಅಂಥವನು ಕೂಡ ಭಗವಂತನನ್ನು ಪ್ರಾಪ್ತಿ ಮಾಡಬಹುದು. ಅನೇಕ ಉದಾಹರಣೆಗಳಿದೆ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಬರೆದಂಥವ್ರು, ರಚನೆ ಮಾಡಿದಂಥವ್ರು. ಈಗ ಮುಂಚೆ ಅವ್ರು ಏನಾಗಿದ್ದರು, ಒಬ್ಬ ಬೇಟೆಗಾರ ಆಗಿದ್ದ, ಕಿರಾಟ, ಕಾಡು ಮನುಷ್ಯ. ಅರೆ ಅವರು ಕೂಡ ರಾಮ ರಾಮ ಅಂತ ಜಪಿಸೋದ್ರಿಂದ ಮಹರ್ಷಿಗಳಾದರು. ಸಕಲ ಲೋಕ ಅವರನ್ನು ಗುಣಗಾನ ಮಾಡುತ್ತೆ. ಸೊ ಈಗ ಅನೇಕ ಇತಿಹಾಸದಲ್ಲಿ ನಾನಾ ಕಥೆಗಳಿದೆ. ಅದರಿಂದ ಕೇವಲ ಮೂರ್ಖ ಜನ ಮಾತ್ರ, ಯಾರು ಬ್ರಿಟಿಷರ ಒಂದು ಚಿಂತನೆಯಿಂದ ಪ್ರಭಾವಿತರಾಗಿದ್ದಾರೆ, ಯಾರಿಗೆ ಜ್ಞಾನದ ಕಡೆ ಹೋಗಬೇಕು ಅಂತ ಆಸಕ್ತಿ ಇಲ್ಲ, ಮೂರ್ಖರು, ದ್ವೇಷಿಗಳು, ಅಸೂಯೆ ಪಡುವಂಥವರು, ಅವರು ಹೀಗೆ ದ್ವೇಷವನ್ನು ಕಾರ್ತಾ ಇರ್ತಾರೆ. ಅರೆ ನಾವು ಅದಕ್ಕೆಲ್ಲ ತಲೆ ಕೆಟ್ಕೋಬಾರ್ದು. ನಾವು ಭಕ್ತಿ ಏನೇ ಇದು ಪರಿಸ್ಥಿತಿಯಲ್ಲಿ ಕೂಡ ನಾವು ಭಕ್ತಿಯಲ್ಲಿ ಮುಂದುವರಿಬೇಕು. ಅನಂತರ ಇನ್ನೊಂದು ಕಡೆ ಒಂದು ಮನೆ ಪ್ರೋಗ್ರಾಮ್ ಇರುತ್ತೆ, ಅಲ್ಲಿ ಕರೆದಿರ್ತಾರೆ, ಬನ್ನಿ ಸ್ವಾಮಿ ಅಂತ. ಸೊ ಪ್ರಭುಪಾದರ ಶಿಷ್ಯದೆಲ್ಲ ಹೋಗಿ ಅಲ್ಲಿ ಕೀರ್ತನೆ ಮಾಡ್ತಾರೆ. ಆವಾಗ ಅಲ್ಲಿ ಕೆಲವು ಜನ ಬ್ರಾಹ್ಮಣರು ಬಂದಿರ್ತಾರೆ, ಜಾತಿ ಬ್ರಾಹ್ಮಣ. ಸೊ ಬ್ರಾಹ್ಮಣರಿಗೂ ಕೂಡ ಸ್ವಲ್ಪ ಅಹಂಕಾರ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೇ ಬ್ರಾಹ್ಮಣ. ಸೊ ಅವರು ಈ ಪಾಶ್ಚಾತ್ಯ ದೇಶರೆಲ್ಲ ಇದರಲ್ಲಿ ಮಂತ್ರ ಅಷ್ಟು ಚೆನ್ನಾಗಿ ಜಪಿಸ್ತಾ ಇಲ್ಲಲ್ಲ ಅಂತ ಪ್ರಭುಪಾದರಿಗೆ ದೂರ ಸಲ್ಲಿಸ್ತಾರೆ. ಹೌದು, ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀವಿ, ನಿಮ್ಮಿಂದ ಜ್ಞಾನ ತಿಳ್ಕೊಳ್ಳೋಣ ಅಂತ. ಸೊ ನೀವು ಜ್ಞಾನ ಹೇಳಿಕೊಟ್ರೆ ಇವರು ಕೂಡ ಚೆನ್ನಾಗಿ ಬೆಳೀತಾರೆ ಅಂತ ಹೇಳಿ ಪ್ರಭುಪಾದರು ಗುಣಗಾನ ಮಾಡಿದ್ರು. ಸೊ ನಂತರ ಈ ಅನೇಕ ಜನ ಇಲ್ಲಿ ತಮಿಳುನಾಡಲ್ಲಿ ಶೈವರು, ವೈಷ್ಣವರು, ಕೆಲವೊಮ್ಮೆ ಅವರಿಬ್ಬರು ಕಿತ್ತಾಡ್ತಾಯಿದ್ರು.
ಮುಖ್ಯವಾಗಿ ಶೈವರೆಲ್ಲರೂ ಕೂಡ ನಿರಾಕಾರ, ಭಗವಂತನಿಗೆ ರೂಪ ಇಲ್ಲ ಅಂತ ನಂಬ್ತಾ ಇರುವಂಥ ಜನ. ಪ್ರಭುಪಾದರ ಶಿಷ್ಯ ಒಬ್ಬರು ಗಿರಿರಾಜ ಸ್ವಾಮಿ ಅಂತ ಹೀಗೆಲ್ಲ ಪ್ರಚಾರ ಮಾಡೋಕ್ಕೆ ಹೋಗಿರಬೇಕಾದ್ರೆ ಒಬ್ಬ ರಾಮಕೃಷ್ಣ ಅಂತ ಅವರು ನಿರಾಕಾರವಾದಿಗಳು ಶೈವ ಭಕ್ತರು ಸಿಕ್ಕಿರ್ತಾರೆ. ಅವ್ರ ಜೊತೆ ವಾದ ಆಗುತ್ತೆ. ವಾದ ಮಾಡ್ತಾ ಅವರು ಚೆನ್ನಾಗಿ ಬೈದ್ಬಿಡ್ತಾರೆ. ಮತ್ತು ಅವ್ರು ರಾಮಕೃಷ್ಣ ಅವರು ಬೇಜಾರಾಗಿಬಿಡ್ತಾರೆ. ಅಂದರೆ ಪ್ರಭುಪಾದಕ್ಕೆ ಹೇಳ್ತಾರೆ, ಈ ರೀತಿಯೆಲ್ಲ ಆಯಿತು, ಒಬ್ಬ ವ್ಯಕ್ತಿ ಬಂದಿದ್ದ, ನಮ್ಗೆ ವಾದಗಳು ಜಾಸ್ತಿ ಆಯಿತು, ಸ್ವಲ್ಪ ಜಗಳ ಎಲ್ಲ ಮಾಡಿದ್ವಿ, ನೀವು ಸ್ವಲ್ಪ ಅವ್ರ ಜೊತೆ ಮಾತಾಡಿದ್ರೆ ಬಹುಶಃ ಅವರು ವಿಷ್ಣು ಭಕ್ತಿ ಬಗ್ಗೆ ಅವ್ರು ತಿಳ್ಕೊಬೋದು ಅಂತ. ಆಯಿತು ಅಂತ ಹೇಳಿ ಮತ್ತು ರಾಮಕೃಷ್ಣನ ಕರೆದ್ಬಿಟ್ಟು ಮತ್ತು ಪ್ರಭುಪಾದ ಜೊತೆ ಮಾತಾಡ್ತಾರೆ. ಆಗ ಪ್ರಭುಪಾದ ಹೇಳ್ತಾರೆ, ಭಕ್ತಿ ಅನ್ನೋದು ಶಿವನಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆ ವ್ಯಕ್ತಿಗೆ ಒಂಥರ ಆಗುತ್ತೆ, ಯಾಕೆ ಶಿವಭಕ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಭಕ್ತಿ ಇಲ್ಲ, ಶಿವನ ಆರಾಧನೆ ಮಾಡ್ಬೋದು, ಆದರೆ ಶಿವನ ಆರಾಧನೆ ಭಕ್ತಿಯಿಂದ ಕರೀಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂದರೆ ಭಕ್ತಿ ಅಂದರೆ ಏನು, ನಿಸ್ವಾರ್ಥ ನಿಷ್ಕಾಮವಾದಂತಹ ಸೇವೆ. ಆದರೆ ಶಿವಭಕ್ತರು ಯಾರೂ ಆ ರೀತಿ ಮಾಡೋದೇ ಇಲ್ಲ. ಶಿವನ ಯಾಕೆ ಆರಾಧನೆ ಮಾಡ್ತಾರೆ? ಯಾಕಂದರೆ ಏನೋ ಬೇಕು, ನನಗೆ ಹಣ ಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಇಂತಹ ಭೌತಿಕ ಆಸೆ ಇರೋದರಿಂದ ನೀವು ಅವನ ಪೂಜೆ ಮಾಡ್ತಾಯಿದ್ದೀರ. ಅದರಿಂದ ಶಿವನ ಪೂಜೆಯನ್ನು ಭಕ್ತಿಯಿಂದ ಕರೀಲಿಕ್ಕೆ ಆಗೋದಿಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಮತ್ತು ಅವನ ವ್ಯಕ್ತಿ ಹೇಳ್ತಾನೆ, ಶಿವ ಶ್ರೇಷ್ಠನ, ಕೃಷ್ಣ ಶ್ರೇಷ್ಠನ, ಸೊ ಹೀಗೆಲ್ಲ ವಾದ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಪ್ರಭುಪಾದ ಇದೇ ಹೇಳ್ತಾರೆ, ನಾವು ಭಕ್ತಿ ಯಾರಿಗೆ ಮಾಡ್ತಾಯಿದ್ದೀವಿ, ನಿಸ್ವಾರ್ಥ ನಿಷ್ಕಾಮವಾದ ಸೇವೆ ಮಾಡ್ತೀವಿ ಕೃಷ್ಣನಿಗೋಸ್ಕರ. ಅದೆಲ್ಲೂ ಶಿವನಲ್ಲಿ ಅದು ಕಾಣಿಸ್ಕೊಳ್ಳೋದಿಲ್ಲ ಜನರು. ಆಗ ವ್ಯಕ್ತಿ ತಿರ್ಗಾ ಪ್ರಶ್ನೆ ಮಾಡ್ತಾನೆ, ಶಿವನಿಗೂ ನಿಸ್ವಾರ್ಥ ನಿಷ್ಕಾಮದಿಂದ ಸೇವೆ ಮಾಡಿದ್ರೆ ಹೇಗಿರುತ್ತೆ ಅಂತ. ಅವಾಗ ಅದಕ್ಕೆ ಹೇಳ್ತೀರಾ ಅಂತ ಪ್ರಭುಪಾದ ಹೇಳಿದ್ರು, ಹಿಂದಿನ ಸಮಯದಲ್ಲಿ ಮಾಡ್ತಾಯಿದ್ರು. ಕೃಷ್ಣನ ಲೀಲೆಯಲ್ಲಿ ಓದಿದಾಗ ಅನೇಕ ಗೋಪಿಕಾಸ್ತ್ರೀಯರು ಕಾತ್ಯಾಯನಿ ವ್ರತ ಮಾಡ್ತಾಯಿದ್ರು, ದೇವಿಯ ಪೂಜೆ ಮಾಡ್ತಾಯಿದ್ರು. ಅದೇ ದೇವಿ ಪೂಜೆ ಮಾಡ್ತಾ ಏನು ಕೇಳ್ಕೊತಾಯಿದ್ರು, ಹೇ ದೇವಿ ನನಗೆ ಕೃಷ್ಣ ಪತಿಯಾಗಿ ಸಿಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊತಾಯಿದ್ರು. ಅದರಿಂದ ಅಂತಹ ಪ್ರಾರ್ಥನೆ ನೀವು ಶಿವನಿಗೂ ಮಾಡಿದೆ, ಶಿವ ನನಗೆ ಕೃಷ್ಣ ಬೇಕು ಅಂತ ಶಿವನ ಆರಾಧನೆ ಮಾಡಿದ್ರೆ ಆಗ ಅದು ಭಕ್ತಿ ಅಂತ ಸ್ವೀಕಾರ ಮಾಡ್ಬೋದು. ಆದರೆ ಅಂತಹ ಜನ ಯಾರೂ ಇಲ್ಲ. ಸೊ ಆದ್ದರಿಂದ ಈ ಉಪಾಸನೆ, ಭೌತಿಕ ಜನರು ಉಪಾಸನೆ ಮಾಡ್ತಾರೆ, ದೇವಾನ್ ದೇವತೆಗಳು 33 ಕೋಟಿ ದೇವಾನ್ ದೇವತೆಗಳಿದ್ದಾರೆ. ಸೊ ಯಾರು ಭೌತಿಕ ಆಸೆಗಳಿದೆ ಅವರೇ ಈ ದೇವಾನ್ ದೇವತೆಗಳ ಹತ್ರ ಹೋಗೋದು. ನಿಜವಾಗಿ ಭಕ್ತಿ ಮಾಡಬೇಕು ಅಂತ ಯಾರಿಗೆ ಆಸಕ್ತಿ ಇದೆ ಅವರು ಕ್ರಮೇಣವಾಗಿ ಹರಿ ಅಥವಾ ಕೃಷ್ಣ ಹತ್ರ ಬಂದೇ ಬರ್ತಾರೆ. ಸೊ ನಂತರ ಈ ಎಲ್ಲ ಬೇರೆ ಬೇರೆ ಜನ ತೊಂದರೆಗಳು ಕೊಡ್ತಾಯಿದ್ರು ಕೂಡ ಪ್ರಭುಪಾದ ಹೇಳ್ತಾಯಿದ್ರು, ಅಧಿಕವಾಗಿ ತೊಂದರೆ ನನಗೆ ನನ್ನ ಒಳಗಿರೋ ಜನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಗುರುಬಾಯಿಗಳು, ಅವರ ಗುರುಗಳು ಬೇರೆ ಬೇರೆ ಶಿಷ್ಯಂದಿರ್ತಾಯಿದ್ರು. ಅವರು ಯಾರೂ ಕೂಡ ಪ್ರಚಾರ ಮಾಡಲಿಕ್ಕೆ ಹೋಗಲಿಲ್ಲ ಪಾಶ್ಚಾತ್ಯ ದೇಶಗಳಿಗೆ. ಪಾಶ್ಚಾತ್ಯ ದೇಶದಲ್ಲಿ ಆಗೋದಿಲ್ಲ ಅಂತ ಚಿಂತನೆ ಮಾಡ್ತಾಯಿದ್ರು. ಅಲ್ಲಿಗೆ ಪ್ರಭುಪಾದರು ಹೋಗಿ ಪ್ರಯತ್ನ ಮಾಡಿ ಭಕ್ತಿ ಪ್ರಚಾರ ಮಾಡಿ ಭಕ್ತರನ್ನು ಮಾಡಿ ಕರೆತಂದಾಗ ಒಬ್ಬ ವ್ಯಕ್ತಿ ಪತ್ರ ಬರೀತಾನೆ ಪ್ರಭುಪಾದರಿಗೆ. ಸ್ವಾಮೀಜಿ ಅವರು ಗೌಡಿಯ ಮಠದಿಂದ, ಗೌಡಿಯ ಮಠ ಅವರ ಗುರುಗಳ ಶಿಷ್ಯಂದರು, ಬೇರೆ ಬೇರೆ ಶಿಷ್ಯಂದರು, ಅವರು ಗೌಡಿಯ ಮಠಕ್ಕೆ ಸೇರಿದಂಥವ್ರು. ಅವರು ಪತ್ರ ಬರೀತಾರೆ, ನಿಮ್ಮ ಒಂದು ಪ್ರವಚನ ಕೇಳಿದೆ, ಅಲ್ಲಿ ನೋಡಿದೆ ನಿನ್ನ ಎಲ್ಲ ಏನೋ ಭಕ್ತ ನಿನ್ನ ಶಿಷ್ಯಂದರು ಎಲ್ಲ ಪಾಶ್ಚಾತ್ಯರು ಇದ್ದಾರೆ. ನಾವು ಎಷ್ಟು ಚೆನ್ನಾಗಿ ಕೀರ್ತನೆ ಮಾಡ್ತೀವಿ, ಎಷ್ಟು ಮೃದುವಾಗಿ ಕಿವಿಗಳಿಗೆ ಎಷ್ಟು ಆನಂದ ಸಿಗುತ್ತೆ. ನಿನ್ನ ಒಂದು ಶಿಷ್ಯಂದರು ಢಮ 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 ಅಂತ ಮೃದಂಗ ಬಾರಿಸ್ತಾ, ಜಾಂಬೆ ಬಾರಿಸ್ತಾ ಕೀರ್ತನೆ ಮಾಡ್ತಾರೆ. ಇದು ಎಂತಹ ಕೀರ್ತನೆ ಇದು? ನಿಜವಾಗ್ಲೂ ಇವರೆಲ್ಲ ಭಕ್ತರ? ಇವರು ಭಕ್ತಿಯ ಒಂದು ಗುಣ ಅವರಲ್ಲಿ ಇದೆಯಾ? ಪಾಶ್ಚಾತ್ಯ ದೇಶದವ್ರು ನಿಜವಾಗ್ಲೂ ಭಕ್ತರಾಗ್ಲಿಕ್ಕೆ ಸಾಧ್ಯನಾ? ಅಷ್ಟು ಬದಲಾವಣೆ ಆಗುತ್ತಾ ನಿಜವಾಗ್ಲೂ ಅವರಲ್ಲಿ? ನಿಮ್ಮಲ್ಲಿ ಅಂಥ ಶಕ್ತಿ ಇದೆಯಾ? ನಿಮ್ಮಲ್ಲಿ ವೈರಾಗ್ಯ ಇದೆಯಾ? ಕೈಯಲ್ಲಿ ವಾಚ್ ಹಾಕ್ಕೊಂಡಿದ್ದೀರಾ, ಕೈಯಲ್ಲಿ ಚಿನ್ನದ ಉಂಗುರ ಹಾಕ್ಕೊಂಡಿದ್ದೀರಾ, ಇಂಥವರು ನೀವು ಹೇಗೆ ಗುರು ಆಗ್ತೀರಾ ಅಂತೆಲ್ಲ ಹೇಳಿ ಅವರು ಪತ್ರ ಬರೆದಿದ್ರು. ಕೂತ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡ ಸಿಂಹಾಸನಗಳಲ್ಲಿ ಕೂತ್ಕೋತೀರಾ, ಕಾರಲ್ಲಿ ಓಡಾಡ್ತೀರಾ, ನಿಮ್ಮ ಒಂದು ಮಾತುಗಳನ್ನು ಕೇಳಿದ್ರೆ ನನಗೆ ನಾಚಿಕೆ ಆಗುತ್ತೆ ಅಂತೆಲ್ಲ ಪತ್ರ ಬರೆದುಬಿಟ್ಟಿದ್ರು. ಸೊ ಶಿಷ್ಯನೆಲ್ಲ ಓದ್ತಾರೆ, ಹೀಗೆ ಪತ್ರ ಬರೆದರು. ಪ್ರಭುಪಾದ ಹೇಳ್ತಾರೆ, ಸೊ ಇಂತಹ ಒಂದು ಮಾತುಗಳಿಗೆ ಕಿವಿ ಕೊಡಬೇಡಿ. ನಾಯಿಗಳು ಬೊಗ್ತಾ ಇರುತ್ತೆ, ನಾಯಿ ಬೊಗಳಿದಾಗ ಪ್ರತಿಯೊಂದು ನಾಯಿಗೆ ಕಲ್ಲು ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಬುದ್ಧಿವಂತನೇ ಏನು ಮಾಡ್ತಾನೆ, ತನ್ನ ದಾರಿಯಲ್ಲಿ ತಾನು ಮುಂದುವರಿತಾನೆ ಅಂತ ಹೇಳಿ ಪ್ರಭುಪಾದರು ಹೇಳಿದ್ರು. ಅದೇ ಕೆಲವು ಗುರುಬಾಯಿಗಳು ನಿಜವಾಗಿ ಪ್ರಭುಪಾದರು ಮಾಡಿದ ಸಾಧನೆಯನ್ನು ಕೊಂಡಾಡ್ತಾಯಿದ್ರು. ಅದರಲ್ಲಿ ಒಬ್ಬರು
ಬಿ ವಿ ಪುರಿ ಅಂತ ಮಹಾರಾಜ್. ಸೊ ಅವರು ವಿಶಾಖಪಟ್ಟಣಮಲ್ಲಿದ್ದರು. ಅವರು ಪ್ರಭುಪಾದರಿಗೆ ಪತ್ರ ಬರೀತಾರೆ, ಪ್ರೀತಿಯ ಅಭಯ ಚರಣ್ ಸ್ವಾಮಿ, ತುಂಬ ದೊಡ್ಡ ಸಾಧನೆ ಮಾಡಿದ್ದೀರಾ, ನಮ್ಮ ಗುರುಗಳನ್ನು ಇಚ್ಛೆಯನ್ನು ಪೂರೈಕೆ ಮಾಡಿದ್ದೀರಾ, ಇತಿಹಾಸದಲ್ಲಿ ಭವಿಷ್ಯವಾಣಿ ಇತ್ತು ಕೃಷ್ಣ ಭಕ್ತಿ ವಿಶ್ವದಿಂದ ಪ್ರಚಾರ ಆಗುತ್ತೆ ಅಂತ ನೀವು ಮಾಡಿ ತೋರಿಸಿದ್ದೀರಾ, ದಯವಿಟ್ಟು ನಮ್ಮ ಮಠಕ್ಕೆ ಬನ್ನಿ, ವಿಶಾಖಪಟ್ಟಣಕ್ಕೆ ಬನ್ನಿ ಅಂತ ಹೇಳಿ ಅವರು ಪತ್ರದಲ್ಲಿ ಆಹ್ವಾನ ಮಾಡಿರ್ತಾರೆ. ಹಾಗೆ ಪ್ರಭುಪಾದ್ ಕೂಡ ಸರಿ ಪ್ರಚಾರ ಮಾಡಲಿಕ್ಕೆ ಒಂದು ಅವಕಾಶ ಇಲ್ಲಿ ಅವ್ರು ಕರೀತಾ ಇದ್ದಾರೆ, ಹೋಗೋಣ ಅಂತ ಹೇಳಿ ತಮ್ಮ ಶಿಷ್ಯಂದ್ರ ಕರ್ಕೊಂಡು ಚೆನ್ನೈಯಿಂದ ಮೆಡ್ರಾಸಿಂದ ಅವರು ಫೆಬ್ರವರಿ 17, 1972 ವಿಶಾಖಪಟ್ಟಣಕ್ಕೆ ಹೋಗ್ತಾರೆ. ಸೊ ವಿಶಾಖಪಟ್ಟಣಕ್ಕೆ ಹೋದಾಗ ಅಲ್ಲಿ ಆ ಎಲ್ಲ ಭಕ್ತಾದಿಗಳು, ಬಿ ವಿ ಪುರಿ ಮಹಾರಾಜ್ ಅವರ ಭಕ್ತಾದಿಗಳು ಸ್ವಾಗತ ಮಾಡ್ತಾರೆ, ಮಹಾರಾಜ್ ಕೂಡ ಸ್ವಾಗತ ಮಾಡ್ತಾರೆ. ಅವರು ಕೂಡ ವಯಸ್ಸಾಗಿತ್ತು. ಸೊ ನಂತರ ಎಲ್ಲ ಶಿಷ್ಯಂದ್ರ ನೋಡ್ತಾರೆ, ಒಂದು ಸುಂದರವಾದ ಪ್ರದೇಶ ವಿಶಾಖಪಟ್ಟಣಂ. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಅನೇಕ ಹಲಸಿನ ಹಣ್ಣು ಗಿಡಗಳು, ನಂತರ ಬಾದಾಮ್ ಗಿಡಗಳು ಇದೆಲ್ಲವೂ ಕೂಡ ಕೂಡಿತ್ತು. ಸಮುದ್ರ ತೀರದಲ್ಲಿ ತುಂಬ ಒಳ್ಳೆಯ ಒಂದು ವಾತಾವರಣ. ಸೊ ಪ್ರಭುಪಾದ್ ಕೂಡ ಅಲ್ಲಿ ಒಂದು ಸಣ್ಣ ಒಂದು ಆಶ್ರಮ ಇರುತ್ತೆ, ಒಂದೇ ಮಹಡಿಯ ಆಶ್ರಮ, 8 ರೂಮ್ಗಳಿರುತ್ತೆ. ಪ್ರಭುಪಾದ್ಗೆ ಒಂದು ರೂಮ್ ಕೊಟ್ಟಿರ್ತಾರೆ, ಮತ್ತು ಮಿಕ್ಕಿದೆಲ್ಲ ಶಿಷ್ಯಂದರು ಬೇರೆ ಬೇರೆ ರೂಮಲ್ಲಿ ನಿವಾಸ ಮಾಡ್ತಾಯಿರ್ತಾರೆ. ಸುಮಾರು ದಿವಸ ಬೆಳಗ್ಗೆ ಪ್ರಭುಪಾದರು ಅಲ್ಲಿ ವಾಕಿಂಗ್ ಹೋಗ್ತಾರೆ. ಪ್ರಭುಪಾದರು ಪ್ರತಿನಿತ್ಯ ವಾಕಿಂಗ್ ಹೋಗ್ತಾರೆ, ವಾಕಿಂಗ್ ಮಾಡ್ತಾ ಮಾಡ್ತಾ ಜಪ ವಾಕ್ ಅಂತ. ಅನೇಕ ಶಿಷ್ಯಂದರು ಕೂಡ ಜೊತೆಯಲ್ಲಿ ಹೋಗ್ತಾಯಿದ್ರು. ಈಗ ಬೆಳಗ್ಗೆ ಹೋದ ತಕ್ಷಣ ಅಲ್ಲಿ ಯಮುನಾ ಮಾತಾಜಿ ಅವ್ರು ನೋಡ್ತಾರೆ, ಪ್ರಭುಪಾದ್ ಆಗಲೇ ಹೋಗ್ಬಿಟ್ಟಿದ್ದಾರೆ ವಾಕಿಂಗೋಸ್ಕರ, ನಾನು ಹೋಗಬೇಕು ಅಂತ ತುರಂತವಾಗಿ ಹಂಗೆ ಓಡ್ಬಿಡ್ತಾರೆ. ಅವರು ಚಪ್ಪಲಿ ಹಾಕ್ಕೊಳ್ಳೋದಿಲ್ಲ. ಅದೇ ಹುಸುಕು, ಸೊ ಬಿಸಿಲು ಇರೋ ಕಾರಣ ಅದೆಲ್ಲ ಸುಡ್ತಾ ಇರುತ್ತೆ. ಸೊ ಯಮುನಾ ಮಾತಾಜಿ ಸ್ವಲ್ಪ ಹಾಗೆ ಎಗರ್ಕೊಂಡು ಬರ್ತಾ ಇರ್ತಾರೆ. ಪ್ರಭುಪಾದ್ ಕೇಳ್ತಾರೆ, ಯಾಕಮ್ಮ ಹಾಗೆ ಬಂದಿದ್ಯಾ ಅಂತ. ಇಲ್ಲ, ನೀವು ಆವಾಗಲೇ ಹೊರಟ್ಬಿಟ್ಟಿದ್ದೀರಿ, ಅದಕ್ಕೆ ನಾನು ಬೇಗ ಬಂದುಬಿಟ್ಟೆ ಅಂತ. ಇಲ್ಲ, ಕಾಲು ಸುಡುತ್ತಲ್ಲ, ಯಾಕೆ ತೊಂದರೆ? ಇಲ್ಲ ಪ್ರಭುಪಾದ್, ನೀವು ಜೊತೇಲಿ ಇದ್ದರೆ ನನಗೆ ಇದೆಲ್ಲ ಏನೂ ತೊಂದರೆ ಆಗೋದಿಲ್ಲ ಅಂತ. ಓ ಹೌದಾ, ನಾನಿದ್ದರೆ ಏನೂ ತೊಂದರೆ ಆಗೋದಿಲ್ವಾ? ಹಾಗಾದರೆ ಕುತ್ತಿಗೆ ಕುಯ್ಕೊಂಬಿಡು ನೋಡೋಣ ಅಂತ ಹೇಳ್ತಾರೆ. ಯಾಕಂಗೆ ಹೇಳಿದ್ರು ಅಂತ ಹೇಳಿದ್ರೆ ಮತ್ತೆ ಹೇಳ್ತಾರೆ, ಪ್ರಭುಪಾದ್ ಹೇಳ್ತಾರೆ, ಎಲ್ಲರೂ ನಗ್ತಾರೆ. ಏನು ಪ್ರಭುಪಾದ್ ಹಿಂಗೆ ಅಂದ್ಬಿಟ್ರು, ಕುತ್ತಿಗೆ ಕುಯ್ಕೊಂಬಿಟ್ಟು ನೋಡೋಣ ಅಂತ. ಪ್ರಭುಪಾದ್ ಹೇಳ್ತಾರೆ, ತಪಸ್ಸೆ ಮಾಡಬೇಕು. ಅರೆ ಏನು ತಪಸ್ಸೆ ಮಾಡಬೇಕು ಅಂತ ಹೇಳಿದ್ದೀವಿ, ಅದನ್ನು ಮಾಡಿ ಸಾಕು. ಈ ಎಕ್ಸ್ಟ್ರಾ ಆಗಿ ಓವರಾಗಿ ತಪಸ್ಸೆ ಮಾಡೋಕ್ಕೆ ಹೋಗಬಾರ್ದು. ಸೊ ಕೆಲವು ಜನ ಹಾಗೆ ಯಾವುದೋ ಒಂದು ದಿವಸ ಯಾವುದೋ ಒಂದು ವಸ್ತು ಇದನ್ನು ತಿನ್ನಬೇಡಿ ಅಂತ ಹೇಳಿದ್ರೆ, ಇಲ್ಲ ನಾನೇನೂ ತಿನ್ನೋಕ್ಕೆ ಹೋಗೋದಿಲ್ಲ, ನೀರು ಕುಡಿಯೋಕ್ಕೆ ಹೋಗೋದಿಲ್ಲ, ಮತ್ತು ತಲೆ ಸುತ್ತು ಬೀಳ್ತಾರೆ. ಸೊ ಶಾಸ್ತ್ರ ಏನು ಹೇಳುತ್ತೆ? ತಪಸ್ಸೆ ಯಾಕೆ ಮಾಡಬೇಕು? ಭಗವಂತನ ಚಿಂತನೆ ನಾವು ಅಧಿಕವಾಗಿ ತೊಡಗಬೇಕು ಅಂತ. ಆದರೆ ಹಿಂಗೆ ಸುಮ್ಮನೆ ಅನಾವಶ್ಯಕ ಓವರಾಗಿ ತಪಸ್ಸೆ ಮಾಡೋಕ್ಕೆ ಹೋಗಿ ತಲೆ ಸುತ್ತಿ ಬಿದ್ದು ಅಸಿಡಿಟಿ ಆಗಿ ಎಲ್ಲ ಮಾಡಿಕೊಂಡು ಮತ್ತು ತಪಸ್ಸೆ ಎಲ್ಲ ಹೋಯ್ತಲ್ಲ, ಭಗವಂತನ ಚಿಂತನೆ ಹೋಯ್ತು, ಆರೋಗ್ಯದ ಚಿಂತನೆ ಮೇಲೆ ಬಂದುಬಿಡುತ್ತೆ. ಸೊ ಅದರಿಂದ ತಪಸ್ಸೆ ಯಾತಕ್ಕೋಸ್ಕರ ಮಾಡಬೇಕು? ಭಗವಂತ ಚಿಂತನೆ ಅಧಿಕವಾಗಿರಬೇಕು, ಅದಕ್ಕೋಸ್ಕರ ಮಾಡಬೇಕು. ಅದರಿಂದ ಗುರುಗಳನ್ನ ಕೇಳಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು. ಈಗ ಹೇಗೆ ಇಲ್ಲಿ ಪ್ರವಚನ ಕೊಡ್ತಾ ಇದ್ದೀವಿ, ಪ್ರವಚನ ಕೊಡ್ತಾ ಇರ್ಬೇಕಾದ್ರೆ ಪ್ರವಚನ ಕೇಳಬೇಕು. ಅದೇ ಕೆಲವರು ಜಪಮಾಲೆ ಹಿಡ್ಕೊಂಡು ಜಪ ಮಾಡ್ತಾ ಇರ್ತಾರೆ. ಈ ಕಡೆ ಜಪಮಾಲೆ ಮಂತ್ರನೂ ಕೇಳಿಸ್ಕೊಳ್ಳೋದಿಲ್ಲ, ಕ್ಲಾಸು ಕೇಳಿಸ್ಕೊಳ್ಳೋದಿಲ್ಲ. ಕ್ಲಾಸ್ ಆದಮೇಲೆ ಏನು ತಿಳ್ಕೊಂಡ್ರಿ? ಅದು 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 ಅದೇ 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 ಭಕ್ತಿ ಮಾಡಬೇಕು. ಸೊ 1 ತಾಸಲ್ಲಿ ಅಷ್ಟೇ ಕೇಳಿದ್ದವ್ರು. ಯಾಕೋಸ್ಕರ? ಗಮನ ಇಟ್ಟು ಕೇಳಿಸ್ಕೊಳ್ಳೋದಿಲ್ಲ. ಎರಡೂ ಮುಗಿಸ್ಕೊಂಡ್ಬಿಡ್ಬೇಕು. ಎಲ್ಲನೂ ಏನೋ ಮಲ್ಟಿ ಟಾಸ್ಕಿಂಗ್. 1 ತಾಸು ಕೊಡ್ತೀನಿ ಅಷ್ಟೇ ಭಗವಂತನಿಗೋಸ್ಕರ, ಅದರಲ್ಲಿ ನಾನು ಕೇಳಿಸ್ಕೋತೀನಿ, ಸೇವೆನೂ ಮಾಡ್ತೀನಿ, ಜಪನೂ ಮಾಡ್ಕೋತೀನಿ. ಸೊ ಈಗೆಲ್ಲ ಏನೂ ಆಗೋದಿಲ್ಲ. ಸೊ ಅದರಿಂದ ಒಂದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ಹೀಗೆ ಪ್ರಭುಪಾದರು ತಪಸ್ಸೆ ಮಾಡಿ ಏನು ಹೇಳಿದ್ದೀವಿ ಅದನ್ನು ಮಾಡಿ ಅತಿಯಾಗಿ ಮಾಡೋಕ್ಕೆ ಹೋಗಬಾರ್ದು ಅಂತ. ಅತ್ಯಾಹಾರ ಪ್ರಯಾಶ್ಚ, ಇದಕ್ಕೆ ಶಾಸ್ತ್ರ ಗೋಸ್ವಾಮಿ ಕೂಡ ಹೇಳಿದ್ದಾರೆ. ಪ್ರಯಾಸ, ನಿಯಮಾಗ್ರಹ, ಅತಿಯಾಗಿ ನಿಯಮಗಳನ್ನು ಪಾಲನೆ ಮಾಡೋದು, ನಿಯಮಗಳನ್ನ ತಿರಸ್ಕಾರ ಮಾಡೋದು, ಎರಡೂ ಮಾಡಬಾರ್ದು. ಎರಡೂ ಆಗೋದಿಲ್ಲ. ಸೊ ನಂತರ ಪ್ರಭುಪಾದರು ಅಲ್ಲಿ ವಾಕಿಂಗ್ ಹೊಡ್ತಾ ಮತ್ತು ಒಂದು ನಾಯಿ ಕಾಣುತ್ತೆ. ಸೊ ನಾಯಿನ ಕಂಡು ಕೂಡ ಪ್ರಭುಪಾದ ಹೇಳ್ತಾರೆ, ಚಾಣಕ್ಯ ಪಂಡಿತ ನಾಯಿ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ
ಎಲ್ಲ ಪ್ರಾಣಿಗಳು ಕೆಲವೊಂದು ಒಳ್ಳೆಯ ವಿಷಯಗಳಿದೆ, ಯಾವುದು ಕೆಟ್ಟದ್ದು ಅಂತಿಲ್ಲ. ಹಾಗಂತ ಎಲ್ಲವನ್ನೂ ಕೂಡ ಮನೆಗೆ ಒಳಗಡೆ ತಂದುಕೊಂಡು ಇಟ್ಕೋಬಾರ್ದು. ನಾಯಿಯಲ್ಲಿ ಏನು ಒಳ್ಳೆಯ ಗುಣ ಇದೆ? ನಾಯಿ ನಿಯತ್ತು ಜಾಸ್ತಿ. ಚಾಣಕ್ಯ ಪಂಡಿತ ಗುಣಗಾನ ಮಾಡ್ತಾರೆ, ನಾಯಿಯ ನಿಯತ್ತು ಜಾಸ್ತಿ ಹಾಗೂ ತೃಪ್ತರಾಗಿರುತ್ತೆ. ಸ್ವಲ್ಪ ಆಹಾರ ಊಟ ಹಾಕಿದ್ರೂ ಕೂಡ ಆ ಸ್ವಾಮಿ ಮೇಲೆ ಅದು ಯಾವತ್ತೂ ಅದು ಬಿಟ್ಕೊಡೋದಿಲ್ಲ, ಕೊಟ್ಟುಕೊಡೋದ್ರ ಮೇಲೆ ಪ್ರೀತಿ ಅನ್ನೋದು ಹಾಗೆ ಇಟ್ಕೊಂಡಿರುತ್ತೆ. ಸೊ ಹಾಗೆ ನಾವು ಕೂಡ ಭಗವಂತನ ನಾಯಿಗಳಾಗಬೇಕು ಅಂತ ಪ್ರಭುಪಾದ ಹೇಳ್ತಾಯಿದ್ರು. ಹೋಲಿಕೆ ಭಗವಂತ ನಮಗೆ ಕೊಟ್ಟರು ಕೊಡಲಿಲ್ಲ ಅಂದರೂ ಕೂಡ ನಮಗೆ ಇಲ್ಲಿ ತನಕ ಏನು ಕೊಟ್ಟಿದ್ದಾನೆ ಅದರಲ್ಲಿ ನಾವು ತೃಪ್ತರಾಗಿರಬೇಕು. ಅನೇಕರಿಗೆ ಕಾಲು ಕೈ ಇರೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ತಲೆ ಇರೋದಿಲ್ಲ, ಎಲ್ಲೋ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಏನೇನೋ ಆಗಿರುತ್ತೆ. ನಾವು ಆರಾಮಾಗಿದ್ದೀವಿ, ಒಂದು ಮನೆ ಇದೆ, ಊಟ ಸಿಗ್ತಾ ಇದೆ, 3 ಹೊತ್ತು ಊಟ ಇದೆ, ಬಟ್ಟೆ ಇದೆ, ಆದರೂ ಕೂಡ ನಾವು ನಮ್ಮ ಭಗವಂತ ನಂಗೆ ಅದು ಕೊಡಲಿಲ್ಲ, ಭಗವಂತ ನನಗೆ ಯಾಕೆ ಇನ್ನೂ ಕಷ್ಟ ಕೊಡ್ತಾ ಇದ್ದಾನೆ, ನನಗೆ ಯಾಕೆ ಬಂಗ್ಲೆ ಕೊಡಲಿಲ್ಲ, ನನಗೆ ಯಾರು ಕಾರ್ ಕೊಡಲಿಲ್ಲ, ನನಗೆ ಯಾಕೆ ಪ್ಲಾಟ್ ಕೊಡಲಿಲ್ಲ, ಈಗೆಲ್ಲ ಏನೇನೋ ಒಂದೊಂದು ಚಿಂತನೆಗಳು. ಅದರಿಂದ ನಾಯಿ ಥರ ಇರಬೇಕು, ಏನೆಲ್ಲ ಕೊಟ್ಟಿದ್ದಾನೆ ಅದರಿಂದ ತೃಪ್ತರಾಗಿರಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಹೀಗೆ ಪ್ರಭುಪಾದರು ಹೊಸ ಭಕ್ತರಿಗೂ ಕೂಡ ಸಮಾಧಾನವಾಗಿ ಅವರ ಮಟ್ಟಿಗೆ ಅವರ ಬುದ್ಧಿವಂತಿಕೆ ಎಷ್ಟಿದೆ ಆ ಬುದ್ಧಿವಂತಿಕೆಯಿಂದ ಅವರಿಗೆ ಹೋಲಿಕೆಗಳು ಕಥೆಗಳು ಹೇಳೋದು, ಹೀಗೆ ಕ್ರಮೇಣವಾಗಿ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಅವರು ನಾನಾ ರೀತಿಯ ಉಪಾಯಗಳನ್ನು ಕೊಡ್ತಾಯಿದ್ರು. ಯಾಕೆಂದರೆ ಇದು ತುಂಬ ಕಷ್ಟ ಇದು. ಯಾಕೆಂದರೆ ನಾವು ಯಾವಾಗ ಸ್ವಲ್ಪ ಬುದ್ಧಿವಂತಿಕೆ ಬೆಳೆಸ್ಕೊಂಡ್ಬಿಡ್ತೀವಿ, ನಾನು ದೊಡ್ಡ ಭಕ್ತ, ನಾನು ಯಾರಾದರೂ ತಪ್ಪುಗಳು ಮಾಡಿದ್ರೆ ತುರಂತ ಬೈದು ಬಿಡ್ತೀವಿ, ನಿಂಗೆ ಅಷ್ಟು ಗೊತ್ತಾಗಲ್ಲ. ಒಂದು ಸಮಯದಲ್ಲಿ ನಾವು ಹಾಗೆ ಇದ್ವಿ. ನಮ್ಮ ಹಿರಿಯರು ನಮ್ಮ ಮೇಲೆ ಕರುಣೆಯಿಂದ ಹೇಳಿ ಕೊಟ್ಟು ಸಮಯ ಕೊಟ್ಟು ಹಿಂಗಲ್ಲ ಹೇಳಿ 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 ನಾವು ಭಕ್ತಿಯಲ್ಲಿ ಬೆಳೆದಿರ್ತೀವಿ. ಇವಾಗ ಬೆಳೆದ ತಕ್ಷಣ ನಮಗೇನಾಗುತ್ತೆ, ಅಹಂಕಾರ, ನಾನು ದೊಡ್ಡ ಭಕ್ತ, ಇವ್ರು ಯಾರು, ಏನು ಭಕ್ತಿಗೆ ಏನು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಂತೆಲ್ಲ ಭಯಕ್ಕೆ ಶುರು ಮಾಡ್ತೀವಿ. ನಿಂಗೆ ಅಷ್ಟು ಗೊತ್ತಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಅದೇ ಪ್ರಭುಪಾದರು ಅವರು ಭಕ್ತಿ ವೇದಾಂತ ಶಾಸ್ತ್ರಗಳನ್ನು ಪಠಣ ಮಾಡಿ ಆ ವಯಸ್ಸಲ್ಲಿ ಇದ್ದಂಥವರು, ಯಾರು ಶಿಷ್ಯಂದರು ಪಾಶ್ಚಾದೇಶದವರು, 25-30 ವರ್ಷದ ವಯಸ್ಸಿನಲ್ಲಿ ವ್ಯತ್ಯಾಸ ಇದೆ, ಬುದ್ಧಿವಂತಿಕೆಯಲ್ಲಿ ವ್ಯತ್ಯಾಸ ಇದೆ, ಶಾಸ್ತ್ರ ಪರಿಣಿತಿಯಲ್ಲಿ ವ್ಯತ್ಯಾಸ ಇದೆ. ಆದರೂ ಕೂಡ ಪ್ರಭುಪಾದರು ಅವ್ರ ಶಿಷ್ಯಂದರು ಹೇಳ್ತಾಯಿದ್ರು, ನಮ್ಗೆ ಯಾವತ್ತೂ ಕೂಡ ಅವ್ರು ಯಾರೋ ತುಂಬ ಯಾವುದೋ ದೊಡ್ಡ ಸ್ವಾಮಿ ಅಂತ ಅನ್ನಿಸ್ಲಿಲ್ಲ. ನಮಗೇನು ಅನ್ನಿಸ್ತಾಯಿತ್ತು, ನಮ್ಮ ಸ್ನೇಹಿತರು ಅಂತ ಅನ್ನಿಸ್ತಾಯಿದ್ರು. ಸ್ನೇಹ ಭಾವನೆಯಿಂದ ನಮಗೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾಯಿದ್ರು. ಸೊ ಇದು ಪ್ರಭುಪಾದರ ಒಂದು ವ್ಯಕ್ತಿತ್ವ. ಒಮ್ಮೆ ಪ್ರಭುಪಾದರೆಲ್ಲ ಹೋಗಿದ್ದಾಗೆಲ್ಲ ತಮ್ಮ ಶಿಷ್ಯಗಳು ಹೇಳಿದ್ರು, ಹೋಗ್ಬಿಟ್ಟು ಬೀಚಲ್ಲಿ ಈಜ್ಕೊಂಡು ಬನ್ನಿ ಅಂತ ಹೇಳ್ತಾಯಿದ್ರು. ಆಗೊಬ್ಬ ಶಿಷ್ಯ ಕೇಳ್ತಾನೆ, ಸ್ವಾಮಿ ನೀವು ಯಾಕಂಗೆ ಹೇಳ್ತಾ ಇದ್ದೀರಾ ಈಜಕ್ಕೆ ಹೋಗಿ ಅಂತ. ಈಜಿದಾಗ ನನಗೆ ಏನು ಅನಿಸುತ್ತೆ, ನನಗೆ ಇದು ಚೆನ್ನಾಗಿ ಅನಿಸುತ್ತೆ, ನನ್ನ ಇಂದ್ರಿಯಕ್ಕೆ ನನಗೆ ಅದು ಆನಂದ ಸಿಗ್ತಾ ಇದೆ. ಸೊ ನೀವೊಂದು ಕಡೆ ಹೇಳ್ತೀರಾ ಇಂದ್ರಿಯ ತೃಪ್ತಿ ಮಾಡಬಾರ್ದು ಅಂತೀರಾ, ಮತ್ತು ನೀವೇ ಹೇಳ್ತಾರೆ ಹೋಗಿ ಈಜ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀರಾ. ಪ್ರಭುಪಾದ ಹೇಳ್ತಾರೆ ತಪ್ಪೇನಿಲ್ಲ. ಚೈತನ್ಯ ಮಹಾಪ್ರಭು ಕೂಡ ಯಮುನಾ ನದಿಯಲ್ಲಿ ಈಜ್ತಾ ಇದ್ದರು. ಅವರು ಕೂಡ ತಮ್ಮ ಸ್ನೇಹಿತರೊಂದಿಗೆ ತಮ್ಮ ಒಂದು ಭಕ್ತಾದಿಗಳ ಜೊತೆ ಅವರು ಆಟ ಆಡ್ತಾಯಿದ್ರು, ತಪ್ಪೇನಿಲ್ಲ ಅಂತ. ಪ್ರಭುಪಾದ ನಿಜವಾಗಲಿ ಆ ರೀತಿ ಈಜಕ್ಕೇನು ಕಳಿಸ್ತಾ ಇದ್ದಿದ್ದು ಯಾತಕ್ಕೋಸ್ಕರ, ಯಾಕಂದರೆ ಅವರಲ್ಲಿ ಇನ್ನೂ ಆ ಭಾವನೆ ಇದೆ. ಪಾಶ್ಚಾತ್ಯ ದೇಶದಲ್ಲಿ ಜನರು ಸ್ಪೋರ್ಟ್ಸಲ್ಲಿ ತುಂಬ ಜಾಸ್ತಿ ಈಜೋದು ಇದೆಲ್ಲ ಮಾಡೋದಲ್ಲಿ ಆಸಕ್ತಿ. ಈಗ ಆಗಿಂದ ಈ ಕಡೆಗೆ ಸಡನ್ನಾಗಿ ವೈರಾಗ್ಯ ಬೆಳೆಸ್ಕೊಳ್ಳೋಕ್ಕಾಗೋದಿಲ್ಲ. ಮಾಡಿದ್ರೆ ಏನಾಗುತ್ತೆ, ಮನಸ್ಸಲ್ಲಿ ಏನೋ ಒಂದು ರೀತಿ ಅದು ಮನಸ್ಸು ಎಳಿತಾ ಇರುತ್ತೆ. ಅದರಿಂದ ಪ್ರಭುಪಾದರು ಪರವಾಗಿಲ್ಲ, ಸ್ವಲ್ಪ ಸಮಯ ತೊಗೊಳ್ಳಿ, ಸ್ವಲ್ಪ ತುಂಬ ಹೊತ್ತು ಈಜ್ಕೊಂಡು ಕೂತ್ಕೋಬೇಡಿ, ಹೋಗ್ಬಿಟ್ಟು ಬನ್ನಿ, ಆವಾಗ ಸ್ವಲ್ಪ ಮನಸ್ಸು ಶಾಂತ ಆಗುತ್ತೆ. ಆ ಇಂದ್ರಿಯ ಸ್ವಲ್ಪ ಶಾಂತ ಆಗಿಬಿಟ್ರೆ ಮತ್ತು ಭಕ್ತಿಯಲ್ಲಿ ಮುಂದುವರಿಬೋದು. ಕ್ರಮೇಣವಾಗಿ ತಿಳಿತಾ ತಪಸ್ಸೆ ಮಾಡ್ತಾ ಅವನು ಈಜೋ ಅಂತ ಆಸಕ್ತಿ ಅನ್ನೋದು ಬಿಟ್ಬಿಡ್ತಾರೆ. ನಾವು ಕೂಡ ನೋಡ್ತೀವಿ ಹೇಗೆ ಇದು ಯಾತ್ರೆ ಪಾನಿಹಟ್ಟಿ ಉತ್ಸವಕ್ಕೆ ಹೋದಾಗ ಅನೇಕರು ಅಲ್ಲಿ ವಿಗ್ರಹಕ್ಕೆ ಸ್ನಾನ ಮಾಡ್ಸೋಕ್ಕೆ ಹೋದಾಗ ಕೆಲವರು ಹೋಗಿ ಬೇಗ ಬರ್ತಾರೆ, ಕೆಲವರು ಅಲ್ಲೇ ಆಟ ಆಡ್ಕೊಂಡೇ ಇರ್ತಾರೆ. ಸರಿ, ಪರವಾಗಿಲ್ಲ, ಒಂದು ದಿವಸ. ಸೊ ಕ್ರಮೇಣವಾಗಿ ಅವರು ಹೌದು ನಾವು ಯಾತಕ್ಕೆ ಹೋಗಿದ್ದು, ಭಗವಂತನ ಸ್ನಾನಕ್ಕೋಸ್ಕರ ಹೋಗಿದ್ದು, ಭಗವಂತ ಸ್ನಾನ ಆಯಿತು, ಜೊತೆಲಿ ನಾವು ಬರಬೇಕು ಅನ್ನೋ ಭಾವನೆ ಬರುತ್ತೆ. ಹುಡುಗರಿಗೆ ಆಟ ಆಡುವಂಥ ವ್ಯಕ್ತಿ ಗುಣ. ಸರಿ ಆಟ ಆಡ್ತಾರೆ, ಆದರೆ ಕ್ರಮೇಣವಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾರೆ. ಇದು ಮುಖ್ಯಕರವಾದಂಥದ್ದು. ಸೊ ಈ ಭಾವನೆ ಪ್ರಭುಪಾದರದಾಗಿತ್ತು. ಹಾಗೆ ಒಳ್ಳೆಯ ಪ್ರಸಾದ. ಪ್ರಭುಪಾದರೆ ಅವ್ರಿಗೆ ಗೌಡಿಯ ಮಠಕ್ಕೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಒಳ್ಳೆಯ
ಆಹಾರವನ್ನು ಮಾಡಿ ಸಬ್ಜಿ, ಚಟ್ನಿ, ರಾಜಕೀಯಲ್ಲಿ ಅಂತ ಸ್ವೀಟ್, ಸಂದೇಶ್, ಕ್ಷೀರ ಇದೆಲ್ಲವೂ ಕೂಡ ಚೆನ್ನಾಗಿ ಒಳ್ಳೆಯ ಪ್ರಸಾದ ತಿನ್ನಿಸ್ತಾಯಿದ್ರು. ಚೆನ್ನಾಗಿ ಪ್ರಸಾದ ತಿನ್ನಿ, ಚೆನ್ನಾಗಿ ಸೇವೆ ಮಾಡಿ. ಸರಿಯಾಗಿ ಪ್ರಸಾದ ತಿನ್ನಲಿಲ್ಲ ಅಂತ ಹೇಳಿದ್ರೆ ಮಂಕಾಗುತ್ತೆ, ಸುಸ್ತಾಗುತ್ತೆ, ಶಕ್ತಿ ಇರೋದಿಲ್ಲ, ಸೇವೆ ಮಾಡೋಕ್ಕಾಗೋದಿಲ್ಲ. ಚೆನ್ನಾಗಿ ಸೇವೆ ಮಾಡಿ, ಚೆನ್ನಾಗಿ ಪ್ರಸಾದ ತಿನ್ನಿ. ಬರೀ ಪ್ರಸಾದ ತಿಂದು ಮಲ್ಕೊಂಡ್ರೆ ಏನಾಗುತ್ತೆ, ಮತ್ತು ಕೊಬ್ಬು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಕೆಲಸ ಚೆನ್ನಾಗಿ ಮಾಡಬೇಕು. ಕೆಲಸ ಚೆನ್ನಾಗಿ ಮಾಡಿದ್ರೆ ಭಗವಂತನೂ ಕೂಡ ಒಳ್ಳೆಯ ಪ್ರಸಾದ ಅನ್ನೋದು ಕೊಡ್ತಾನೆ. ಅನಂತರ ಎಲ್ಲರೂ ಕೂಡ ಅಲ್ಲಿ ವಿಶಾಖಪಟ್ಟಣದಲ್ಲಿ ದೊಡ್ಡ ಮಂದಿರ ಇದೆ, ಸಿಂಹಾಚಲಂ ಅಂತ. ತಮ್ಮೆಲ್ಲ ಶಿಷ್ಯಂದ್ರು ಕರ್ಕೊಂಡು ಸಿಂಹಾಚಲಂಗೆ ಹೋಗ್ತಾರೆ. ಅಲ್ಲಿ ಭಗವಂತ ನರಸಿಂಹದೇವ ಸ್ವಯಂಭೂ ಅಲ್ಲಿ ಪ್ರಕಟವಾಗಿದ್ದಾನೆ. ಅಲ್ಲಿ ರಾಮಾನುಜ ಸಂಪ್ರದಾಯದವರು ಅಲ್ಲಿ ಸಿಂಹಾಚಲಮಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನಂತರ ಅಲ್ಲಿ ಒಬ್ಬ ನಂದಕುಮಾರ ಅಂತ ವ್ಯಕ್ತಿ ಅಲ್ಲಿ ಚಂಪಕ ಹೂವು ಸಿಗುತ್ತೆ, ಅದನ್ನು ತಂದು ಕೊಡ್ತಾರೆ. ಪ್ರಭುಪಾದ ನೋಡಿ ಇದೊಂಥರ ವಿಶೇಷ ಚೆನ್ನಾಗಿದೆ ಹೂವು ಅಂತ. ಸ್ವಲ್ಪ ಕಪ್ಪು ಬಣ್ಣ ಇರುತ್ತೆ, ನೀಲ ಕಪ್ಪು ಬಣ್ಣ. ಸೊ ಪ್ರಭುಪಾದ ಹೂವು ನೋಡಿ ಹೇಳ್ತಾರೆ, ಕೃಷ್ಣನ ಬಣ್ಣ ಇದು, ಇದೇ ರೀತಿ ಚಂಪಕ ಹೂವಿನ ಹಾಗೆ ನೀಲ ಮೇಘ ಶ್ಯಾಮ. ನಂತರ ಅಲ್ಲಿನ ಸ್ಥಳ ಪುರಾಣ ಹೇಳ್ತಾರೆ, ಹೇಗೆ ಪ್ರಹ್ಲಾದನ ಭಕ್ತಿಗೋಸ್ಕರ ಭಗವಂತ ನರಸಿಂಹ ಪ್ರಕಟನಾದ. ಸತ್ಯಯುಗದ ಮೂರ್ತಿ ಅದು, ಸಿಂಹಾಚಲ ಇರುವಂತಹ ನರಸಿಂಹ ಮೂರ್ತಿ ಅಂತ. ಕ್ರಮೇಣವಾಗಿ ಯುಗಗಳು ತಿರುಗ್ತಾ ಇದ್ದ ಹಾಗೆ ಅದು ಮುಚ್ಚೋಗ್ಬಿಟ್ಟಿತ್ತು. ನಂತರ ನರಸಿಂಹ ಪುರುರವ ಅನ್ನೋಂಥ ರಾಜ, ಪುರುರವ ಹಾಗೂ ಊರ್ವಶಿ, ಸೊ ಇವರ ಕನ್ಸಲ್ಲಿ ಬಂದ್ಬಿಟ್ಟು ನಾನು ಈ ಜಾಗದಲ್ಲಿ ಇದ್ದೀನಿ, ದಯವಿಟ್ಟು ನನ್ನನ್ನು ತೆಗೆದುಬಿಟ್ಟು ಮತ್ತೆ ಪುನಃ ಪೂಜೆ ಮಾಡಿ ಅಂತ ಹೇಳಿ ಅವ್ರ ಕನ್ಸಲ್ಲಿ ಬಂದಾಗ ಮತ್ತೆ ಪುನಃ ಪುರುರವ ರಾಜ, ಇವನು ಕೂಡ ಸತ್ಯಯುಗದಲ್ಲಿದ್ದಂಥವನು, ಮತ್ತು ಊರ್ವಶಿ ಇಬ್ಬರು ಕೂಡ ಆ ಜಾಗದಲ್ಲಿ ಆ ಬೆಟ್ಟದ ಮೇಲಿದೆ, ಅದನ್ನು ಅಗದ್ಬಿಟ್ಟು ಅದು ವರಹ ರೂಪದಲ್ಲಿದೆ. ವರಹ ನರಸಿಂಹ ರೂಪ, ಅದು ವರಹ ರೂಪದಲ್ಲಿದ್ದರೂ ಕೂಡ ನರಸಿಂಹ ಅವನು. ಸೊ ಅದಕ್ಕೆ ಸಂಪೂರ್ಣವಾಗಿ ಚಂದನದಿಂದ ಮುಚ್ಚಿರ್ತಾರೆ, ವರ್ಷ ಪೂರ್ತಿ ಚಂದನದಿಂದ ಮುಚ್ಚಿರ್ತಾರೆ. ಒಂದು ದಿವಸ ಮಾತ್ರ ವೈಶಾಖ ಮಾಸದಲ್ಲಿ ಅಕ್ಷಯ ತೃತೀಯ ದಿವಸದಂದು ಚಂದನ ತೆಗಿತಾರೆ, ಆಗ ನಿಜವಾದ ರೂಪ ಕಾಣುತ್ತೆ. ಸೊ ಹೀಗೆ ಅಲ್ಲಿನ ಸ್ಥಳ ಮಹಿಮೆ ಎಲ್ಲ ವಿವರಣೆ ಮಾಡ್ತಾ ಮತ್ತೆಲ್ಲರೂ ಕೂಡ ಕೀರ್ತನೆ ಮಾಡ್ತಾರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷ್ಣಂ ಭದ್ರಂ ಮೃತ್ಯೋರ್ಮೃತ್ಯೋ ನಮಾಮ್ಯಹಂ. ಸೊ ಹೀಗೆ ನರಸಿಂಹ ಆರತಿ ಕೀರ್ತನೆ ಎಲ್ಲ ಭಜಿಸ್ತಾರೆ. ಇಲ್ಲೇ ಕೂಡ ತುಂಬ ಸಂತೋಷ ಆಗುತ್ತೆ. ಅನಂತರ ಮಂದಿರದ ಪ್ರದಕ್ಷಿಣೆ ಹಾಕ್ತಾರೆ. ಸೊ ಹೀಗೆಲ್ಲ ಪ್ರಭುಪಾದ ತೋರಿಸ್ಕೊಡ್ತಾ ಇದ್ದಾರೆ, ಒಂದು ವಿಗ್ರಹ ದರ್ಶನಕ್ಕೆ ಹೋದಾಗ ಹೇಗೆ ಹೋಗಬೇಕು, ಮೊದಲು ಹೋಗಿ ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡಿ ಕೀರ್ತನೆ ಮಾಡಬೇಕು, ಕೀರ್ತನೆ ಮಾಡಿ ಪ್ರದಕ್ಷಿಣೆ ಹಾಕಬೇಕು, ತೀರ್ಥ ತಗೋಬೇಕು, ಅನಂತರ ಪ್ರಾರ್ಥನೆ ಮಾಡಬೇಕು. ಜನ ಏನು ಮಾಡ್ತಾರೆ, ಬಂದ ತಕ್ಷಣ ಪ್ರಾರ್ಥನೆ ಶುರು ಹಚ್ಕೊಂಡ್ಬಿಡ್ತಾರೆ. ನಂಗೆ ಅದು ಬೇಕು, ಇದು ಬೇಕು, ನನಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ ಅಂತ. ಮೊದಲು ಭಗವಂತನ ಗುಣಗಾನ ಮಾಡಿ, ಮೊದಲು ಏನು ಕೊಟ್ಟಿದ್ದಾರೆ ಅದಕ್ಕೆ ಧನ್ಯವಾದ ಹೇಳಿ. ಈ ಶರೀರ ಕೊಟ್ಟಿದ್ದಾನೆ, ಗಾಳಿ, ಬೆಳಕು, ನೀರು, ಊಟ ಎಲ್ಲ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಧನ್ಯವಾದ ಹೇಳಿ. ಮೊದಲು ಧನ್ಯವಾದ ಹೇಳಿ, ಗುಣಗಾನ ಮಾಡಿ. ಸೊ ಗುಣಗಾನ ಹೇಗೆ ಮಾಡ್ತೀರಾ, ಅವನ ನಾಮ ಜಪ ಮಾಡೋದ್ರಿಂದ ಅದೇ ಗುಣಗಾನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇಂದ ಬಚ್ಚಿದ್ರೇ ಭಗವಂತ ತೃಪ್ತನಾಗ್ತಾನೆ. ಅದರಿಂದ ಮೊದಲು ಈ ನಾಮ ಜಪ ಮಾಡಿ, ಪ್ರದಕ್ಷಿಣೆ ಹಾಕಿ, ತೀರ್ಥ ತಗೊಳ್ಳಿ, ಪ್ರಸಾದ ತಗೊಳ್ಳಿ, ಅನಂತರ ಪ್ರಾರ್ಥನೆಯನ್ನು ಸಲ್ಲಿಸಿ. ಸನಂತರ ಅಲ್ಲಿ ವಿಶಾಖಪಟ್ಟಣ ಇರಬೇಕಾದ್ರೆ ಒಬ್ಬ ಆ್ಯಂಥ್ರಪಾಲಜಿಸ್ಟ್ ಅವನು ಬಂದು ಭೇಟಿ ಆಗ್ತಾನೆ. ಆ್ಯಂಥ್ರಪಾಲಜಿಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಕಾಡು ಮನುಷ್ಯರ ಬಗ್ಗೆ ಸಂಶೋಧನೆ ಮಾಡುವಂಥವನು. ಸೊ ಅವರು ಏನು ತಿಂತಾರೆ, ಏನು ಬಟ್ಟೆ ಹಾಕೋತಾರೆ, ಅವರ ಜೀವನ ಚರಿತ್ರೆ ಏನು, ಇದೆಲ್ಲವೂ ಕೂಡ ರಿಸರ್ಚ್ ಮಾಡೋವಂಥ ಆ್ಯಂಥ್ರಪಾಲಜಿಸ್ಟ್. ಸೊ ಅವನು ಪ್ರಭುಪಾದನ ಭೇಟಿ ಆಗ್ತಾನೆ, ಪ್ರವಚನ ಕೂತಿರ್ತಾನೆ. ಪ್ರವಚನ ಕುಂತ ಮೇಲೆ ಮತ್ತು ಪ್ರಭುಪಾದ ಕೇಳ್ತಾರೆ, ಏನಪ್ಪ ಮಾಡ್ತಾ ಇದ್ಯಾ ಅಂತ. ಸೊ ಈಗ ನಾನು ಕಾಡು ಮನುಷ್ಯರ ಬಗ್ಗೆ, ಅವರ ದಿನಚರಿ ಏನು, ಅವ್ರು ಏನು ಕೆಲಸ ಮಾಡ್ತಾರೆ, ಹೆಂಗೆ ಭೇಟಿ ಆಡ್ತಾರೆ, ಇದನ್ನು ಚರ್ಚೆ ಇದ್ರ ಬಗ್ಗೆ ನಾನು ಸಂಶೋಧನೆ ಮಾಡ್ತಾಯಿದ್ದೀನಿ. ಪ್ರಭುಪಾದ ಹೇಳ್ತಾರೆ, ಇದರ ಅವಶ್ಯಕತೆ ಏನಿದೆ, ಈ ಕಾಡು ಮನುಷ್ಯರ ಬಗ್ಗೆ ಸಂಶೋಧನೆ ಮಾಡೋ ಬದಲು ಒಳ್ಳೆ ಜನರ ಬಗ್ಗೆ ಸಂಶೋಧನೆ ಮಾಡಲ್ಲ. ಒಳ್ಳೊಳ್ಳೆ ಜನರ ಬಗ್ಗೆ ಕಥೆ ಇದೆ, ಭಾಗವತಮಲ್ಲಿ, ಭಗವದ್ಗೀತೆಯಲ್ಲಿ, ಮಹಾಭಾರತದಲ್ಲಿ ಪಾಂಡವರು ಹೇಗಿದ್ದರು, ಅಂಬರೀಷ್ ಮಹಾರಾಜ ಹೇಗಿದ್ದರು, ಧ್ರುವ ಮಹಾರಾಜ ಹೇಗಿದ್ದರು, ಪ್ರಹ್ಲಾದ್ ಮಹಾರಾಜ ಹೇಗಿದ್ದರು, ಅದ್ರ ಬಗ್ಗೆ ಸಂಶೋಧನೆ ಮಾಡಿ. ಅದು ಸಂಶೋಧನೆ ಮಾಡಿದಾಗ ನಾವು ಕೂಡ ನಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ. ಕಾಡು ಮನುಷ್ಯರ ಬಗ್ಗೆ ಸಂಶೋಧನೆ ಮಾಡಿ ಏನು ಬೇಕಾಗಿದೆ ಅಂತ ಹೇಳಿ ಪ್ರಭುಪಾದ ಹೇಳ್ತಾರೆ. ಸೊ ಅಂದರೆ ಪ್ರಭುಪಾದ ಹೇಳ್ತಾರೆ, ಸಂಶೋಧನೆ ಮಾಡೋವಂಥ ಗುಣ ಇದೆ, ಸಂಶೋಧನೆ ಮಾಡೋಂಥ ಗುಣನ ಎಲ್ಲೋ ಉಪಯೋಗ ಮಾಡೋದು, ಸರಿಯಾಗಿ ಉಪಯೋಗ ಮಾಡಿ. ಇವಾಗ ಹೇಗೆ ಎಲ್ರಿಗೂ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಆಸೆ, ಅನೇಕ ರೀಲ್ಸ್ ಮಾಡ್ತಾರೆ, ಯೂಟ್ಯೂಬಲ್ಲಿ ರೀಲ್ ಮಾಡ್ತಾಯಿದ್ದಾರೆ. ಸೊ ಪ್ರಭುಪಾದರೆ ಏನು ಹೇಳ್ತಾರೆ ಅಂಥದಕ್ಕೆ, ಸುಮ್ಮನೆ ಎಲ್ಲೋ ಡ್ಯಾನ್ಸ್ ಮಾಡೋ ಬದಲು
ಈ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಮಂದಿರಕ್ಕೆ ಬನ್ನಿ, ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಡ್ಯಾನ್ಸ್ ಮಾಡಿ. ಡ್ಯಾನ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಡ್ಯಾನ್ಸ್ ಮಾಡಿ, ಹಾಡಿ, ಭಗವಂತನ ಮುಂದೆ ಹಾಡಿ, ರಥಯಾತ್ರೆಯಲ್ಲಿ ಹಾಡಿ, ನಗರ ಕೀರ್ತನೆ ಮಾಡ್ತಾ ಹಾಡಿ, ಕುಣೀರಿ, ಭಗವಂತ ಮುಂದೆ ಕುಣೀರಿ. ಕುಣಿದಂಗೂ ಆಯಿತು, ಭಗವಂತನೂ ಕೂಡ ತೃಪ್ತನಾಗ್ತಾನೆ. ಇದು ಇದು ಕೇಳಿದ್ರೆ ಯುಕ್ತ ವೈರಾಗ್ಯ. ಕೆಲವರಿಗೆ ವಿದ್ಯಾಬುದ್ಧಿ ಇದೆ. ಸೊ ವಿದ್ಯಾಬುದ್ಧಿ ಇದೆ, ತಾನೇನೋ ಹೆಸರು ಗಳಿಸ್ಕೋಬೇಕು ಅಂತ ಆಸಕ್ತಿ ಇದೆ, ಮಾಡಿ, ಪ್ರಚಾರ ಮಾಡಿ, ಒಳ್ಳೆ ಪ್ರಚಾರಕರಾಗಿ, ಮಠಾಧೀಶರಾಗಿ, ಜಾಗ ಕೊಡ್ತೀವಿ, ಈ ಊರಿಗೆ ಹೋಗ್ಬಿಟ್ಟು ಪ್ರಚಾರ ಮಾಡಿ, ಮಠಾಧೀಶರಾಗಿ, ತೊಂದರೆ ಇಲ್ಲ. ಮಠಾಧೀಶ ಏನೋ ಒಂದು ಮ್ಯಾನೇಜರ್ ಆಗಬೇಕಂತ ಆಸಕ್ತಿ ಇದೆ, ಅಧ್ಯಕ್ಷರಾಗಬೇಕಂತ ಆಸಕ್ತಿ ಇದೆ, ಸುಮ್ಮನೆ ಬೇರೆ ಯಾವುದಾದ್ರು ಕಂಪನಿಯಲ್ಲಿ ಅಧ್ಯಕ್ಷನಾಗೋ ಬದಲು ಮಂದಿರಕ್ಕೆ ಅಧ್ಯಕ್ಷರಾಗಿ ಅಂತ ತಪಸ್ಸೆ ಮಾಡಿ, ಪ್ರಚಾರ ಮಾಡಿ ಅಧ್ಯಕ್ಷರಾಗಿ. ಸೊ ಭಗವಂತ ಎಲ್ರಿಗೂ ಈ ಅವಕಾಶ ಕೊಡ್ತಾ ಇದ್ದಾನೆ. ಹೀಗೆ ಪ್ರಭುಪಾದ ಅವರಿಗೆ ಹೇಳ್ತಾರೆ. ಈ ಅನಾವಶ್ಯಕವಾಗಿ ಈ ಕೆಲಸಗಳು ಕಾಡು ಮನುಷ್ಯರ ಬಗ್ಗೆ ಚಿಂತನೆ ಮಾಡೋದು, ಇನ್ನೇನೋ ರಿಸರ್ಚ್ ಮಾಡೋದು, ಇದು ಬೇಡದೇ ಇರೋ ಜನ ಏನೋ ಟೈಮ್ ಪಾಸ್ ಮಾಡೋ ಕೆಲಸಗಳಿದು. ಹೇಗೆ ಬಡವರು ಕಡಲೆಪುರಿ ತಿನ್ಕೊಂಡು ಕೂತಿರ್ತಾರೆ, ಶೇಂಗಾ ಅದು ಸಿಪ್ಪೆ ಸುಲಿದು ಟೈಮ್ ಪಾಸ್ ಮಾಡ್ಕೊಂಡ್ರೆ ಆರಾಮಾಗಿ ಕೂತಿರ್ತಾರೆ. ಯಾಕೆ ಮಾಡೋಕ್ಕೇನು ಕೆಲಸ ಇಲ್ಲ. ಸೊ ಮಾಡೋ ಕೆಲಸ ಇರುವಂಥವ್ರು ತುರಂತವಾಗಿ ಕೆಲಸಗಳನ್ನು ಮಾಡ್ತಾರೆ. ಸೊ ಹಾಗೆ ಜೀವನ ಸಮಯ ಕಡಿಮೆ ಇದೆ. ನಾವೇನು ಸನಾತನವಾಗಿ ಇಲ್ಲಿರೋದಿಲ್ಲ. ಕೆಲವು 100 ವರ್ಷ ಬದುಕ್ಬೋದು, 80 ವರ್ಷ ಬದುಕ್ಬೋದು, 50 ವರ್ಷ ಬದುಕ್ಬೋದು, 40 ವರ್ಷ ಬದುಕ್ಬೋದು, ಯಾವಾಗ ಬೇಕಾದರೂ ಸಾಯ್ಬೋದು. ಆದ್ದರಿಂದ ನಮ್ಮ ಮನಸ್ಸು ಚುರುಕಾಗಿದ್ದು ಏನು ಮಾಡಬೇಕು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾ ಇರಬೇಕು. ಈ ರೀತಿ ನಾವು ಉತ್ಸಾಹದಿಂದ ಕೆಲಸಗಳು ತೊಡಗಿರಬೇಕು ಅಂತ ಹೇಳ್ತಾರೆ. ಸೊ ನಂತರ ಇಲ್ಲಿ ವಿಶಾಖಪಟ್ಟಣದಲ್ಲಿ ಹಲವು ದಿವಸಗಳಿದ್ದು ಅಲ್ಲಿ ಮಹಾರಾಜ್ಗೆ ಪ್ರಭುಪಾದ ಹೇಳ್ತಾರೆ, ತುಂಬ ಧನ್ಯವಾದ, ನಮಗೆ ಆತಿಥ್ಯವನ್ನು ಮಾಡಿದ್ದೀರಾ, ಒಳ್ಳೆಯ ಸೇವೆ ಮಾಡಿದ್ದೀರಾ, ತುಂಬ ಸಂತೋಷ. ಅರೆ ನೀವು ನನ್ನ ಜೊತೆ ಬನ್ನಿ, ಅಮೇರಿಕಾಗೆ ಬನ್ನಿ, ಪ್ರಚಾರ ಮಾಡಿ ಅಂತ ಹೇಳಿ ಪ್ರಭುಪಾದರು ಕೂಡ ಅವರಿಗೆ ಒಂದು ಮಾತನ್ನು ತಿಳಿಸ್ತಾರೆ. ಅದೇ ಅವರು ಬೇಬಿ ಮಹಾರಾಜ್ ಅವರು, ನನಗೆ ವಯಸ್ಸಾಗಿದೆ, ಅಷ್ಟೊಂದೆಲ್ಲ ನನಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ಸುಮ್ಮನೆ ಆಗಿಬಿಡ್ತಾರೆ. ನಂತರ ಎಲ್ಲರೂ ಕೂಡ ಸೊ ಬೇರೆ ಕಡೆ ಹೋಗಲಿಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಸೊ ರೈಲ್ವೆ ಸ್ಟೇಷನ್ಗೆ ಹೋದಾಗ ಆವಾಗ ಬಿಸಿಲು ಜಾಸ್ತಿ, ಎಲ್ಲ ಭಕ್ತಾದಿಗಳು ಅನೇಕ ಒಂದು 6-7 ಜನ ಇರ್ತಾರೆ, ಎಲ್ಲ ಹೋಗಿರ್ತಾರೆ, ಪ್ರಭುಪಾದ ಹೋಗಿರ್ತಾರೆ. ಸೊ ರೈಲ್ವೆ ಸ್ಟೇಷನಲ್ಲಿ ಕಾಯ್ತಾ ಇರ್ತಾರೆ, ಟ್ರೈನ್ಗೋಸ್ಕರ ಕಾಯ್ತಾ ಇರ್ತಾರೆ. ಆವಾಗ ಅಲ್ಲಿ ಒಬ್ಬ ಭಕ್ತ ಶ್ಯಾಮ್ ಸುಂದರ ನೋಡ್ತಾರೆ, ಸ್ವಾಮಿಗಳಿಗೆ ಬಾಯಾರಿಕೆ ಆಗಿರುತ್ತೆ ಅಂತ ಹೇಳಿ ಅಲ್ಲಿ ಒಂದು ತೆಂಗಿನ ಮರ ನೋಡ್ತಾರೆ. ಸ್ವತಃ ಅವರೇ ತೆಂಗಿನ ಮರ ಹತ್ಬಿಟ್ಟು ಎಲ್ಲ ಒಂದು ಎಳ್ನೀರು ತೊಗೊಂಬರ್ತಾರೆ. ಎಳ್ನೀರು ತೊಗೊಂಬಂದ್ಬಿಟ್ಟು ಅದನ್ನು ಓಪನ್ ಮಾಡಿ ಪ್ರಭುಪಾದ್ರಿಗೆ ಕೊಡ್ತಾರೆ, ಪ್ರಭುಪಾದ ಕುಡೀರಿ ಅಂತ. ಪ್ರಭುಪಾದ್ ಪೂರ್ತಿ ಎಳ್ನೀರು ಕುಡಿತಾರೆ. ನಂತರ ತಮ್ಮ ಶಿಷ್ಯನ ಕೊಡ್ತಾರೆ, ನೀನು ಕುಡಿ ಅಂತ. ಮತ್ತು ಅವನು ಕೂಡ ಗಂಟ್ಲು ಪೂರ್ತಿ ಕುಡಿತಾನೆ, ಸಾಕಾಗ್ಬಿಡುತ್ತೆ ನೀರು ಕುಡಿದು ಒಂಥರ ಎಳ್ನೀರು ಇನ್ನೊಬ್ಬರನ್ನು ಕೊಡ್ತಾರೆ, ಅವನು ಕೂಡ ಗಂಟ್ಲು ಪೂರ್ತಿ ಕುಡಿತಾನೆ. ಹೀಗೆ 6 ಜನ ಒಂದೇ ಎಳ್ನೀರಿಂದ ಗಂಟ್ಲು ಪೂರ್ತಿ ಕುಡಿತಾರೆ. ಸೊ ಹೇಗೆ ಆಯಿತು? ಇದು ಒಂದು ಶಕ್ತಿ. ಆದರೆ ಪ್ರಭುಪಾದರು ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಭಕ್ತನಲ್ಲಿ ಅನೇಕ ಪವಾಡ ಶಕ್ತಿಗಳು ಇರುತ್ತೆ, ಆದರೆ ಭಕ್ತರು ಆ ಪವಾಡಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಜಾಸ್ತಿ ಹೋಗೋದಿಲ್ಲ. ಪವಾಡ ಪುರುಷರು ಅನೇಕ ರೀತಿಯ ಪವಾಡಗಳನ್ನು ಮಾಡ್ತಾ ಪವಾಡ ವ್ಯಕ್ತಿಗಳಿಂದ ಆಕರ್ಷಣೆ ಮಾಡ್ತಾರೆ. ಪ್ರಭುಪಾದರು ಪವಾಡದಿಂದ ಆಕರ್ಷಣೆ ಮಾಡ್ತಾ ಇಲ್ಲ, ಕೇವಲ ಕೃಷ್ಣ ಭಕ್ತಿ, ಸಾಧನೆ, ವೈರಾಗ್ಯದಿಂದ ಆಕರ್ಷಣೆ ಮಾಡ್ತಾರೆ. ಕೆಲವೊಮ್ಮೆ ಇಂಥ ಪವಾಡಗಳು ಪ್ರಕಟ ಆಗಿದೆ. ಸೊ ಎಲ್ಲಿ ಭಕ್ತಿ ಆದರೆ ತನ್ನತಾನಾಗಿಯೇ ಎಲ್ಲ ಅಷ್ಟಸಿದ್ಧಿಗಳು ಪ್ರಕಟವಾಗುತ್ತೆ. ಅಷ್ಟಸಿದ್ಧಿಗಳು ಅನಿಮ, ಲಗಿಮ, ಇಷ್ಟ ಪ್ರಾಪ್ತಿ, ವಶೀಕರಣ ಎಲ್ಲವೂ ಕೂಡ ಬಂದುಬಿಡುತ್ತೆ. ಅದೇ ಭಕ್ತರು ಅದನ್ನು ತಮ್ಮ ಪ್ರಚಾರಕ್ಕೋಸ್ಕರ ಉಪಯೋಗ ಮಾಡೋದಿಲ್ಲ. ಆದರೆ ಇಲ್ಲೊಂದು ಸನ್ನಿವೇಶ, ಇಲ್ಲಿ ಒಂದೇ ಎಳ್ನೀರಿಂದ 6 ಜನ ಗಂಟು ಪೂರ್ತಿ ಕುಡಿದಂತಹ ಸನ್ನಿವೇಶ ಹೇಳಿಕೊಂಡ್ರು. ಅನಂತರ ಪ್ರಭುಪಾದರು ಸೊ ನಾನಾ ಪ್ರವಚನಗಳಲ್ಲಿ ಹೇಳ್ತಾಯಿದ್ರು. ಕೆಲವು ಜನ ಹಾಗೆ ಬರ್ತಾರೆ, ಕೇಳ್ತಾರೆ, ಭಗವಂತ ಇದ್ದರೆ ನನಗೆ ತೋರಿಸಿ ನೋಡೋಣ, ಆಮೇಲೆ ನಂಬ್ತೀನಿ ಅಂತ. ಸೊ ಪ್ರಭುಪಾದ ಹೇಳ್ತಾರೆ, ಸೊ ಭಗವಂತ ನಮ್ಮ ದಾಸ ಅಲ್ಲ. ಪ್ರಭುಪಾದರು ಕೃಷ್ಣ ಕಾಣಿಸ್ಕೊಂತ ಹೇಳೋಕ್ಕೆ ನನ್ನ ಸರ್ವೆಂಟ್ ಅವನು. ಮೋದಿ ನೋಡಬೇಕು, ಮೋದಿ ಎಲ್ಲಿ ಬರಲಿ ಅಂತಂದರೆ ಮೋದಿ ಬರ್ತಾನಾ? ಬರೋದಿಲ್ಲ. ನಾವು ಏನೋ ಸಾಧನೆ ಮಾಡಿದ್ರೆ, ಸಮಾಜ ಸೇವೆ ಮಾಡಿದ್ರೆ,
ಏನೋ ಒಳ್ಳೆಯ ಪ್ರಜೆಗಳಾಗಿ ಏನೋ ದೊಡ್ಡ ಸಮಾಜಕ್ಕೆ ಸೇವೆ ಮಾಡಿದಾಗ ಆವಾಗ ಪ್ರಧಾನಮಂತ್ರಿ ಕರೀತಾರೆ, ಬಾಪ ಅಂತ ಹೇಳಿ ರಿಪಬ್ಲಿಕ್ ಡೇ ದಿವಸನೋ ಇಂಡಿಪೆಂಡೆನ್ಸ್ ದಿವಸನೋ ಒಂದು ಅವಾರ್ಡ್ ಕೊಡ್ತಾರೆ, ಒಳ್ಳೆಯ ಸಮಾಜ, ಒಬ್ಬ ಒಳ್ಳೆಯ ಪ್ರಜೆ ಅಂತ ಹೇಳಿ. ಸೊ ಹಾಗೆಯೇ ಭಗವಂತ ಜಗತ್ತಿಗೆ ಒಡೆಯ, ಅನೇಕ ಬ್ರಹ್ಮಾಂಡಗಳ ಒಡೆಯ ಕೃಷ್ಣ. ಸೊ ಅವನ್ನ ನೀನು ಬಾ ನಂಬ್ತೀನಿ ಅಂತಂದರೆ ಹೇಗೆ ಸಾಧ್ಯ? ಮೊದಲೇನು ಮಾಡಬೇಕು? ಭಗವಂತನ ಪ್ರತಿನಿಧಿ ಗುರುಗಳಿರ್ತಾರೆ. ಸೊ ಗುರುಗಳ ಶರಣಾಗತಿ ಪಡ್ಕೋಬೇಕು. ತತ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ ತತ್ವದರ್ಶಿನಃ. ತತ್ವದರ್ಶಿಗಳು, ಭಕ್ತರು ಭಗವಂತನ ನೋಡ್ತಾ ಇರುವಂಥವ್ರು, ಭಗವಂತನ ಜೊತೆ ಸಂಬಂಧ ಇರುವಂಥವ್ರು, ಮಾತಾಡುವಂಥವ್ರು, ಅವರ ಆಶ್ರಯ ಪಡ್ಕೋಬೇಕು, ಅವ್ರಿಗೆ ಸೇವೆ ಸಲ್ಲಿಸಬೇಕು. ಸೇವೆ ಮಾಡಿ ಮಾಡಿ ಕ್ರಮೇಣವಾಗಿ ಭಗವಂತನ ನಾನು ಹೇಗೆ ಕಾಣ್ಬೋದು, ಹೇಗೆ ತಿಳಿಬೇಕು, ಏನು ಮಾಡಬೇಕು ಅಂತ ಕೇಳಬೇಕು. ಆಗ ನಮ್ಮಲ್ಲಿ ಎಷ್ಟು ಶ್ರದ್ಧೆ ಇದೆ ಅಂತ ಕಂಡಾಗ ಗುರುಗಳು ನಮಗೆ ಜ್ಞಾನವನ್ನು ಕೊಡ್ತಾರೆ, ಆ ದೃಷ್ಟಿಯನ್ನು ಕೊಡ್ತಾರೆ ಅಂತ ಹೇಳ್ತಾ ಒಂದು ಕತೆ ಹೇಳ್ತಾರೆ. ಒಮ್ಮೆ ಒಬ್ಬ ವ್ಯಕ್ತಿ ಪ್ರವಚನ ಕೊಡುವಂಥವನು ಹಾಗೆ ಕೃಷ್ಣನ ಕಥೆಗಳನ್ನು ಹೇಳ್ತಾ ಇದ್ದ. ದಶಮ ಸ್ಕಂದದಲ್ಲಿ ಕೃಷ್ಣನ ಬಾಲ್ಯ ಲೀಲೆಗಳು ವರ್ಣಿಸ್ತಾ ಕೃಷ್ಣ ಎಷ್ಟು ಸುಂದರಾಗಿರ್ತಾನೆ, ಹಾಗೂ ಅಲ್ಲಿ ಗೋಕುಲದಲ್ಲಿ ಅವನ ತಾಯಿ ನಂದ ಮಹಾರಾಜ ಹಾಗೂ ಯಶೋದೆ ಅವನಿಗೆ ನಾನಾ ರೀತಿ ರತ್ನಗಳಿಂದ ಚಿನ್ನದ ಆಭರಣಗಳಿಂದ ಅಲಂಕೃತಗೊಳಿಸಿರ್ತಾರೆ. ಕಾಲ್ಗೆಜ್ಜೆ ಚಿನ್ನದ್ದು, ಸೊಂಟದಲ್ಲಿ ಡಾಬು, ಕುತ್ತಿಗೆಯಲ್ಲಿ ಚಿನ್ನದ ಒಂದು ಚೈನು, ಕೈಯಲ್ಲೂ ಕೂಡ ಬ್ರೇಸ್ಲೆಟ್ಗಳು, ಓಲೆಗಳು ಎಲ್ಲ ಚಿನ್ನ ರತ್ನಗಳಿಂದ ಕೂಡಿರುವಂಥದ್ದು ಅಂತ ಹೇಳಿ ವರ್ಣಿಸ್ತಾ ಇರ್ತಾರೆ. ಆಗ ಅದರಲ್ಲಿ ಆ ಪ್ರವಚನ ಒಬ್ಬ ಕಳ್ಳ ಕೂತಿರ್ತಾನೆ. ಅವನ ಕಳ್ಳನಿಗೆ ಗೊತ್ತಿಲ್ಲ ಅದು ಭಗವಂತನ ಬಗ್ಗೆ ಹೇಳ್ತಾ ಇರೋದು ಅಂತ. ಅವನೇ ಅಂದ್ಕೊಂಡು ಯಾವುದೋ ವ್ಯಕ್ತಿ ಅಲ್ಲಿದ್ದಾನೆ, ವೃಂದಾವನದಲ್ಲಿ ಈ ಥರ ಒಂದು ಸಣ್ಣ ಹುಡುಗ ಇದ್ದಾನೆ, ಅವನ ನಿಂತೆಲ್ಲ ಹಾಕೊಂಡು ಓಡಾಡ್ತಾ ಇರ್ತಾನೆ ಅಂತ ಅಷ್ಟು ತಿಳ್ಕೊಂಬಿಟ್ಟು ಆಯಿತು. ಪ್ರವಚನ ಮುಗಿದ ಮೇಲೆ ಅವನು ಹೋಗಿ ಸ್ವಾಮೀಜಿನ ಕೇಳ್ತಾನೆ, ಸ್ವಾಮೀಜಿ ಹೇಳ್ದಲ್ಲ ಈ ಗೋಕುಲ ಅಂತ, ಅದು ಎಲ್ಲಿದೆ ಅಂತ, ಅಲ್ಲಿ ಕೃಷ್ಣ ಸಿಗ್ತಾನಾ ಅಂತ. ಹ್ಞೂ ಅಪ್ಪ ಸಿಗ್ತಾನೆ, ಈ ಕಡೆ ಇದೆ, ಡೆಲ್ಲಿ ಕಡೆ ಇದೆ, ಹೋಗಬೇಕು ಅಂತ. ಆಯಿತು ಅಂತ ಅವನು ಹೊಟ್ಟೋಗ್ಬಿಡ್ತಾನೆ. ಅರೆ ಹೋಗ್ತಾ ಹೋಗ್ತಾ ಅವನ ಮನಸ್ಸಲ್ಲಿ ಇದೇ ಚಿಂತನೆ ಮಾಡ್ತಾನೆ, ನನಗೆ ಕೃಷ್ಣ ಸಿಕ್ಕಿದ್ರೆ ನನಗೆ ಆಭರಣಗಳು ಸಿಗುತ್ತೆ. ಅವನು ಮತ್ತೆ ಮತ್ತೆ ಸ್ಮರಣೆ ಮಾಡ್ಕೋತಾ ಇದ್ದ, ಸ್ವಾಮೀಜಿ ಹೇಳಿದರು ಆ ಕೃಷ್ಣ ಹೆಂಗೆ ನೀಲ ಬಣ್ಣ ಇದ್ದಾನೆ, ಅವನು ಇಷ್ಟೇ ಉದ್ದ ಇದ್ದಾನೆ, ಅವನದು ತುಟಿಗಳು ಹೀಗಿದೆ, ಅವನ ಕೈಗಳು ಹೀಗಿದೆ ಅಂತ ಅದನ್ನೇ ಸ್ಮರಣೆ ಮಾಡ್ತಾ 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 ಕೃಷ್ಣ 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 ಅಂತ ಅವನು ಯೋಚನೆ ಮಾಡಿಕೊಂಡು ವೃಂದಾವನಕ್ಕೆ ಹೋಗ್ತಾನೆ. ಸೊ ಈ ರೀತಿ ಸತತವಾಗಿ ಅವನು ಕೃಷ್ಣ ಚಿಂತನೆ ಮಾಡ್ತಾ ಅವನ ರೂಪ ಸ್ಮರಣೆ ಮಾಡ್ತಾ ಇರೋ ಕಾರಣ ಕೃಷ್ಣ ಕಾಣಿಸ್ಕೊಂಡ್ಬಿಡ್ತಾನೆ ಅವನಿಗೆ. ಸೊ ಕೃಷ್ಣನ ಕಾಣಿಸ್ಕೊಂಡು ತುಂಬ ಖುಷಿ ಆಗ್ಬಿಡ್ತೇವೆ, ಸಿಕ್ಬಿಟ್ಟ ಆ ಕೃಷ್ಣ ಅಂತ ಹೇಳಿ ಅವನು ಹೋಗಿ ಕೃಷ್ಣನಿಗೆ ಏನು ಸ್ವಲ್ಪ ತಿಂಡಿಗಳು ತೊಗೊಂಡು ಹೋಗಿರ್ತಾನೆ. ಈ ಸಣ್ಣ ಮಗು ಅಂಥೇಳಿ ಆ ತಿಂಡಿ ಕೊಟ್ಬಿಟ್ಟು ಮಗು ಹೇಳ್ತಾನೆ, ಮಗು ಇಷ್ಟೊಂದು ಆಭರಣಗಳೆಲ್ಲ ಮೈಯ ಮೇಲೆ ಹಾಕ್ಕೊಂಡಿದ್ದೀಯಲ್ಲ, ತುಂಬ ಭಾರ ಆಗುತ್ತಲ್ಲ, ಎಲ್ಲ ಸ್ವಲ್ಪ ಬಿಚ್ಚು ಕೊಟ್ಬಿಡು, ನಾನು ಚಿಲ್ಲಲ್ಲಿ ಹಾಕ್ಕೊಂಡು ಬರ್ತೀನಿ, ಎಲ್ಲ ತುಂಬ ಭಾರ ಇರುತ್ತೆ ಅಂತ ಹೇಳಿ ಅವ್ನು ತೆಗಿಯೋಕ್ಕೆ ಹೋಗ್ತಾನೆ. ಆ ಕೃಷ್ಣ ಅಂತಾನೆ, ಇಲ್ಲ ನನ್ನ ತಾಯಿ ಬೈತಾಳೆ, ನನ್ನ ತಾಯಿ ಯಶೋದೆ ಹೇಳಿದಾಳೆ ಎಲ್ಲ ಇದೆಲ್ಲ ಕಳ್ಕೊಬಾರ್ದು ಅಂತ. ಅದೇನು ಸ್ವಲ್ಪ ಎಚ್ಚರಿಕೆ ಆಗುತ್ತೆ, ಇಲ್ಲ ನಾನು ಜೊತೆಗೆ ಇರ್ತೀನಿ ಅಂತ ಹೇಳಿ ಆ ಕಳ್ಳ ಏನು ಮಾಡ್ತಾನೆ, ಎಲ್ಲ ಆಭರಣಗಳು ಬಿಚ್ಚಿಬಿಡ್ತಾನೆ. ಖುಷಿ ಆಗ್ಬಿಡ್ತೆ, ತಗೊಂಡು ಓಡೋಗ್ಬಿಡ್ತೀನಿ ಅಂತ. ಆಮೇಲೆ ಎಲ್ಲ ಬಿಚ್ಚಿದ ಮೇಲೆ ನೋಡ್ತಾನೆ, ಅದು ಆ ಮಗು ಮೊದಲು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಈಗ ಯಾಕೋ ಅದು ಚೆನ್ನಾಗಿ ಕಾಣ್ತಾ ಇಲ್ಲ. ಅನ್ಸುತ್ತೆ ಈ ಆಭರಣಗಳು ಆದರೆ ಚೆನ್ನಾಗಿ ಕಾಣುತ್ತಾ ಅಂಥೇಳಿ ತಿರ್ಗಾ ಅವನೇ ತೆಗೆದುಬಿಟ್ಟು ಎಲ್ಲ ತಿರ್ಗಾ ಆ ಮಗುಗೆ ಹಾಕ್ಬಿಡ್ತಾನೆ. ಮಗುಗೆ ಹಾಕ್ಬಿಟ್ಟು ಅವ್ನು ಖುಷಿ ಆಗ್ಬಿಡುತ್ತೆ ಅವನಿಗೆ. ಸೊ ಏನಾಗಿದೆ ಈಗ ಅವನಿಗೆ ಕೃಷ್ಣನ ಸಂಘದಿಂದ ಅವನ ಮನಸ್ಸು ಭಕ್ತಿಗೆ ಬದಲಾಗ್ಬಿಟ್ಟಿದೆ. ಯಾರಿಂದ ಕಿತ್ಕೋಬೇಕು ಅಂತ ಹೋಗಿದ್ನೋ ಈಗ ಆ ಭಗವಂತನಿಗೆ ಸೇವೆಯನ್ನು ಮಾಡ್ತಾ ಅಲ್ಲೇ ಅವನು ಮೋಕ್ಷವನ್ನು ಪಡೀತಾನೆ. ಹೀಗೆ ಆಸಕ್ತಿ, ಕಳ್ಳನಿಗೆ ದುಷ್ಟ ಭಾವನೆ ಇದ್ದರೂ ಕೂಡ ಕೃಷ್ಣನ ಮೇಲೆ ಅವನ ಆಸಕ್ತಿ ಇರೋ ಕಾರಣ ಆ ಚಿಂತನೆ ಏನು ಮಾಡ್ತು, ಅವನನ್ನು ಬದಲಾಯಿಸ್ತು. ಆದ್ದರಿಂದ ಯಾರೇ ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಜಾತಿಯವನಾಗಿರಲಿ, ಯಾವುದೇ ಭಾಷೆಯವನಾಗಿರಲಿ, ಪುರುಷ ಇರಲಿ ಸ್ತ್ರೀ ಇರಲಿ, ಇನ್ನು ಮುಂದೆ ಆದರೂ ನಾವು ಒಳ್ಳೆಯ ಆಸಕ್ತಿ ಕೃಷ್ಣನ ಪಡಿಬೇಕು ಅಂತ ಆಸಕ್ತಿ ಬೆಳೆಸ್ಕೊಂಡು ಗುರುಗಳ ನಿರ್ದೇಶನದಲ್ಲಿ ಭಕ್ತರ ಸಂಘದಲ್ಲಿ ಚೈತನ್ಯ ಮಹಾಪ್ರಭುಗಳ ಆಶ್ರಯ ಪಡ್ಕೊಂಡು ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸಿದ್ರೆ ನಮಗೂ ಕೂಡ ಕೃಷ್ಣ ಪ್ರಾಪ್ತಿ ಆಗ್ತಾನೆ. ಶ್ರೀ ಪ್ರಭುಪಾದ ಲೀಲಾಮೃತ ಕಿ